ಅಮ್ಮ, ನೀವು ಇಷ್ಟು ವರ್ಷ ಪೌರಾಣಿಕ ಸಾಮಾಜಿಕ ನಾಟಕಗಳು ಮಾಡದೇನೆ ಜೊತೆಗೆ ನೀವೀಗ ಇತ್ತೀಚಿನ ನಾಟಕಗಳಲ್ಲೂ ಕೂಡ ಮಾಡ್ತಾ ಇದ್ರಿ ನೀವು. ಹ್ಮ್ ಅಂದ್ರೆ ಅಚ್ಯುತ ಅವ್ರದ್ದು ಕೊಳ ಇರ್ಬೋದು, ಅಥವಾ ನಿಮ್ಮ ಮಗ ಸಿದ್ಧಾರ್ಥ ಅವರು ಮಾಡಿರುವ ನಾಟಕಗಳಲ್ಲಿ ಇರ್ಬೋದು. ಆದ್ರೆ ಅದ್ರದ್ದು ಅಲ್ಲಿಂದ ಇಲ್ಲಿಗೆ ಬರುವ ಶಿಫ್ಟಿಂಗ್ ಇದೆಯಲ್ಲ, ಅದು ತುಂಬಾ ಕಷ್ಟ. ಅದು ಹ್ಮ್ ಪೌರಾಣಿಕದ ಸ್ಟೈಲು ಅದರದ್ದು ಫಾರ್ಮೇ ಬೇರೆ, ಇತ್ತೀಚಿನ ನಾಟಕಗಳದ್ದು ಫಾರ್ಮೇ ಬೇರೆ ವೃತ್ತಿರಂಗಭೂಮಿದೆ ಬೇರೆ. ಬೇರೆ. ಅದು ಹೆಂಗೆ ಸಾಧ್ಯ ಆಯ್ತಮ್ಮ? ಹಾ, ನಾನು ಹಿಂದೆ ಒಂದ್ ಮಾತು ಹೇಳಿದ್ದೆ, ಯಾವುದೇ ವಿಷಯಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಸಾಧ್ಯ ಆಗುತ್ತೆ ಅಂತ, ಅಲ್ವಾ? ಆ ಅದು ಹೆಂಗೆ ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ನಾಟಕೀಯವಾಗಿರೋದು ಬರಲ್ಲ. ಸಹಜತೆನೆ ನಾನು ಮೈಗೂಡಿಸ್ಕೊಂಡು ಬಂದಿರೋದು. ನಮ್ಮ ಕಂಪ್ನಿಲಿ ಮಾಡಿದ ಪಾತ್ರಗಳು ಮಾಡಿದ್ದು ಕೂಡ ತುಂಬಾ ಸಹಜವಾಗಿರ್ತಾ ಇತ್ತು ನಾಟಕಗಳು ಅಂತ ಹೇಳಿದ್ದೆ ಹಿಂದೆ. ಹಂಗಾಗಿ ನಾನು ನೀನಾಸಂ ನಾಟಕಗಳನ್ನ ತುಂಬಾ ನೋಡಿದ್ದೀನಿ. ನನಗೆ ಸಾಕಷ್ಟು ಜನ ನಿಮ್ಗೆ ನೀನಾಸಂ ಆಗಿದೆ ಅಂತಾನು ಕೇಳಿದ್ದು ಉಂಟು. ಕಿರಣ್, ನೀವು ಕೂಡ ಅಂದಿದ್ರಿ ಒಂದ್ಸತಿ. ಆಮೇಲೆ ಒಂದು ಯಾವ್ದೋ ಇದಕ್ ಕರೀತಾರಲ್ಲ, ಒಂದು ಚರ್ಚೆಗೆ ಅಂತ ಕರೀತಾರೆ ನಾಟಕ, ಆ ತರದ್ದು ಕೂಡ ಹೋಗಿ ಬಂದಿದ್ದೀನಿ ನಾನು. ವೃತ್ತಿರಂಗಭೂಮಿಗೆ ಮತ್ತೆ ಇತ್ತೀಚಿನ ಈ ಒಂದು ನಾಟಕಗಳಿಗೆ ಹೋಲಿಕೆ ಮಾಡಿ ಚರ್ಚೆ ಎಲ್ಲ ಅಂತ ಸಭೆಗಳು ಕೂಡ ಹೋಗಿ ಚರ್ಚೆ ಮಾಡಿದ್ದು ಉಂಟು ನಾನು. ನನ್ಗೆ ಅಷ್ಟು ಅನ್ಸಲ್ಲ. ಯಾಕೆಂತಂದ್ರೆ ಈಗ ಡೈರೆಕ್ಟರ್ ಹೇಳ್ತಾರೆ, ನಾವು ಏನು ಪಾತ್ರಕ್ಕೆ ಏನ್ ಬೇಕನ್ನೋದು ಡೈರೆಕ್ಟರ್ ಹೇಳ್ತಾರೆ. ಅದ್ರ ಜೊತೆಗೆ ಸ್ಕ್ರಿಪ್ಟ್ ಏನು ಓದ್ತೀವಲ್ಲ, ಆ ಸ್ಕ್ರಿಪ್ಟ್ ನಮಗೆ ಕಲಿಸ್ಕೊಡುತ್ತೆ, ತುಂಬಾ ಕಲಿಕೆ ಕಲಿಸ್ಕೊಡುತ್ತೆ. ಅದರಲ್ಲೂ ಡೈರೆಕ್ಟರ್ ತಿದ್ದುಪಡಿಗಳು ಕೂಡ ಇರ್ತವೆ. ಆಮೇಲೆ ನಿಮ್ಮ ನೀನಾಸಂ ನಾಟಕಗಳು ನೋಡಿ ನನಗನ್ನಿಸ್ತಿತ್ತು, ನಾನು ಈ ತರದೊಂದು ನಾಟಕ ಮಾಡ್ಬೇಕಲ್ಲ ಅಂತ ತುಂಬಾ ಆಸೆ ಕೂಡ ಇತ್ತು ಕಿರಣ್ ನನಗೆ. ಯಾಕಂದ್ರೆ ನಾನು ಬಂದಿದ್ದು ವೃತ್ತಿರಂಗಭೂಮಿಯಿಂದ. ಆ ನಂತರ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನಾಗರತ್ನಮ್ಮ ಅವ್ರದ್ದು ಪೌರಾಣಿಕ ನಾಟಕಗಳು, ಆಮೇಲೆ ಇವರು ಮಹಿಳಾ ನಾಟಕ ಮಂಡಳಿ ಅಂತ ರೋಹಿಣಿ ಅವ್ರದ್ದು ಒಂದು ಮಹಿಳಾ ನಾಟಕ ಮಂಡಳಿ ಅಂತ ಇತ್ತು, ಅವ್ರ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವ್ರದ್ದು ಭೂಕೈಲಾಸ ಅಂತ ಈ ತರದ್ದೇ ಪೌರಾಣಿಕ ಆಮೇಲೆ ಐತಿಹಾಸಿಕ ನಾಟಕಗಳಲ್ಲಿ, ಅವ್ರ ನಾಟಕಗಳಲ್ಲಿ ಮಾಡಿದ್ದು ನಾನು. ಆ ನಂತರ ಅಲ್ಲಲ್ಲಿ ನಮ್ಮ ತಂಡ ಪಂಚಾಕ್ಷರಿ ಥಿಯೇಟರ್ ಕೆಲಸ ಅಂತ ಜಗದೀಶ್ ಒಂದು ಟೀಮ್ ಮಾಡಿದ್ರು. ಅದು ನಾವು ಚೆನ್ನಪ್ಪ ಚೆನ್ನಗೌಡ ಮಾಮೂಲು ಸಾಮಾಜಿಕ ನಾಟಕಗಳು ಅಲ್ಲಲ್ಲಿ ಮಾಡ್ತಾ ಇದ್ವಿ. ಮುದುಕನ ಮದುವೆ ಸಾಮಾಜಿಕ ನಾಟಕಗಳು ಬೆಂಗಳೂರಲ್ಲೇ ಶೋ ಮಾಡಿದೀವಿ ಒಂದು ಸಾಕಷ್ಟು. ಈ ತರದಲ್ಲಿ ಇದ್ದು ನನಗೆ ನಿಮ್ಮ ನಾಟಕಗಳಲ್ಲಿ ಮಾಡ್ಬೇಕನ್ನೋ ಅಭಿಲಾಷೆ ತುಂಬಾನೇ ಇತ್ತು ನನಗೆ. ನನ್ನ ಮಗನ ಹತ್ರ ಕೂಡ ಅಂದಿದ್ದೆ ನಾನು ನಿಮ್ಮ ನಾಟಕಗಳು ಎಲ್ಲೇ ನೀವು ನಾಟಕ ಮಾಡಿದ್ರು ನಾನು ನೋಡಕ್ ಬರ್ತಿದ್ದೆ, ತುಂಬಾ ಆಸಕ್ತಿಯಿಂದ ನಾಟಕ ನೋಡ್ತಿದ್ದೆ. ನಿಮಗೆ ಏನು ವ್ಯತ್ಯಾಸ ಇದೆ ಅಂತ ನಾನು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ನೀವು ಹೆಜ್ಜೆ ಇಡೋದಾಗಿರ್ಬೋದು, ಒಂದು ನಿಮ್ಮ ಅಭಿನಯದ ಶೈಲಿನೇ ತುಂಬಾ ಜನಗಳಿಗೆ ತುಂಬಾ ಹತ್ರ ಆಗ್ತೀವಿ ನಾವು. ನ್ಯಾಚುರಲ್ಲು ಅಭಿನಯ ಇದ್ದಷ್ಟು ನಮ್ಮ ಅಭಿಮಾನಿಗಳಿಗೆ ತುಂಬಾ ಹತ್ರ ಆಗ್ತೀವಿ. ಅದು ನನ್ನ ಒಂದು ಮನ್ಸಲ್ಲೇ ಇದೆ ನನಗದು. ಅದು ತುಂಬಾ ಇಷ್ಟಪಡ್ತೀನಿ ನಾನು ಅದನ್ನ. ನನ್ನ ಮಗ ಒಂದು ಇತಿಹಾಸ ಅಂತ ಒಂದು ನಾಟಕ ಮಾಡ್ದ. ಆ ನಾಟಕ ಮಾಡಿದಾಗ ಎಸ್ ದಿವಾಕರ್ ಅವರು ಕತೆಗಳು, ಸಣ್ಣ ಸಣ್ಣ ಕತೆಗಳು ತಗೊಂಡು ಇತಿಹಾಸ ನಾಟಕ ಮಾಡಿದ್ದು. ನನ್ನ ಮಗನೇ ಡೈರೆಕ್ಷನ್ ಮಾಡಿದ್ದು, ಸತೀಶ. ಅವ್ನು ಸಿದ್ಧಾರ್ಥ ಮಾಧ್ಯಮಿಕ ಅಂತ ಕೊಡ್ತಾನೆ ಇಂಡಸ್ಟ್ರಿಗೆ. ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರು ಸೇರಿ ಮಾಡಿದ್ದ ನಾಟಕ. ಒಂದು ಚಿತ್ರದುರ್ಗದ ಇತಿಹಾಸ ಬರುತ್ತೆ ಅದರಲ್ಲಿ, ಅವ್ರದ್ದು ದಿವಾಕರ್ ಅವ್ರ ಕತೆಗಳು. ಆ ಕತೆಗಳನ್ನ ತಗೊಂಡು ನಾಟಕ ಬರ್ದಿದ್ದು ಸಿದ್ಧಾರ್ಥ ಮಾಧ್ಯಮಿಕನೇ. ಅದು ಕುರುಡ ಅಜ್ಜಿ ಪಾತ್ರ, ಒಂದು ತುಂಬಾ ತೂಕವಾದ ಪಾತ್ರ ಅದು. ಆ ತೂಕವಾದ ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಚಂದ ಇತ್ತು ಅದು. ನಾನು ನಿಜವಾಗ್ಲೂ ಕುರುಡಿ ಅನ್ಕೊಂಡ್ಬಿಟ್ಟಿದ್ದೆ. ಎಷ್ಟೋ ಜನ ನಾಟಕ ಮುಗಿದ್ಮೇಲೆ ಬಂದು ಕಚ್ಕೊಂಡು ಹತ್ತಿದ್ದು ಉಂಟು ಆ ನಾಟಕದಲ್ಲಿ. ಆಮೇಲೆ ಮುಂದೆ ಬರ್ತೀನಿ, ಕೊಳ ನಾಟಕದಲ್ಲೂ ನನಗೆ ಅನುಭವ ಆಗಿದೆ. ಕಿರಣ್, ನೀವು ಕೂಡ ನೋಡಿದಿರಿ ನಮ್ಮನ್ನೆಲ್ಲ ಜನ ಇಳ್ಕೊಂಡು ಅಳೋದನ್ನ, ಆ ಸೀನ್ಗಳು ನೋಡಿ. ಅಷ್ಟು ಪರಿಣಾಮಕಾರಿಯಾಗಿ ನಾಟಕಗಳು. ನಾನು ಆ ಥರ ನಿಮ್ಮ ಒಂದು ನಾಟಕಗಳನ್ನು ನೋಡಿ ಆಮೇಲೆ ಡೈರೆಕ್ಟರ್ ಹೇಳೋದನ್ನ ತಗೊಂಡು ನನಗೆ ಮಾಡೋಕೆ ಸುಲಭ ಆಯ್ತು ಅಂತಾನೆ ಹೇಳ್ಬೋದು. ಕೊಳ ನಾಟಕದ್ದು ಕೊಳ ನಾಟಕದ ಅನುಭವ ಅಂದ್ರೆ ಹೇಳಕ್ಕೆ ಅಸಾಧ್ಯ. MES ಕಾಲೇಜಲ್ಲಿ ಲೋಕಚರಿತದ್ದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಲ್ಲಿಗೆ ನನ್ನ ಮಗ ನನ್ನನ್ನು ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಅಚ್ಯುತ್ ಅವರು, ಆಮೇಲೆ ಕಿರಣ್ ನಾಯಕ್ ಅವರು, ಆಮೇಲೆ ನಂದಿನಿ ಎಲ್ಲ ಬಂದಿರ್ತಾರೆ. ಗೋಪಾಲಕೃಷ್ಣ ದೇಶಪಾಂಡೆ ಎಲ್ಲ ಬಂದಿರ್ತಾರೆ. ನನಗೆ ಕೇಳ್ತಾರೆ, ಅಮ್ಮ ನೀವು ಒಂದು ನಮ್ಮ ಕೊಳ ನಾಟಕದಲ್ಲಿ ಒಂದು ವಾಡ್ಯದ ಅಮ್ಮ ಪಾತ್ರ ಇದೆ, ನೀವು ಮಾಡ್ಬೇಕು ಅಂತ. ನಾನು ನನ್ನ ಮಗನ ಕಡೆ ತಿರುಗಿ ನೋಡ್ತೀನಿ, ಅಪ್ಪಿ ನನ್ಗಿಂದ ಮಾಡಕ್ ಆಗತ್ತಾ ಅಂತ. ಆ ತರ ಪ್ರಶ್ನೆ. ಅಮ್ಮ ನಂದೇನ್ ಪ್ರಶ್ನೆ ಮಾಡ್ತೀಯೋ, ಒಪ್ಗಮ್ಮ ಅಂತ ಟೀಮ್ ಜೊತೆಗೆ ಮಾಡೋದು ಅಂತ ನನ್ನ ಮಗ ನನಗೆ ಇದ್ ಮಾಡ್ತಾನೆ. ಅಲ್ಲ, ನನಗ್ ಮಾಡಕ್ ಆಗುತ್ತಾ ಅನ್ನೋ ಒಂದು
ಇದಲ್ವಾ, ನನಗೆ ಭಯ ಇರುತ್ತೆ ಒಂದ್ ಸ್ವಲ್ಪ. ಆಮೇಲೆ ನೀವು ಮಾಡ್ಲೇಬೇಕು ಅಂದ್ರು ಅಚ್ಚುತವ್ರು. ಆಯ್ತು ಅಂತ ಒಪ್ಕೊಂಡೆ. ಅವ್ರ ಮನೆಗೆ ಹೋದೆ. ಹೇಳ್ತೀನಿ, ಅದು ಅನುಭವ ತುಂಬಾ ದೊಡ್ಡದು. ಫಸ್ಟ್ 2 ದಿನ ಸ್ಕ್ರಿಪ್ಟ್ ರೀಡಿಂಗ್ ಆಯ್ತು. ರೀಡಿಂಗ್ ಆದ ತಕ್ಷಣ ಮತ್ತೆ ಗೋಪಾಲಕೃಷ್ಣ, ಗೋಪಿ ದೇಶಪಾಂಡೆ ಅವರು, ಆಮೇಲೆ ಅಚ್ಯುತ್ ಅವರು ಇಬ್ರು ಬಂದು ನನ್ನನ್ನು, ಅಮ್ಮ ನಿಮ್ಮನ್ನ ಒಂದು ಮಾತು ಕೇಳ್ತೀವಿ ಅಂದ್ರೆ. ಹೇಳಿ ಅಂದೆ. ಇದು ಸ್ಕ್ರಿಪ್ಟ್ ಓದಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ಕೇಳಿದ್ರು ನಾನು ಒಂದೇ ಮಾತು ಹೇಳಿದೆ, ಈ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ. ಬರೆದಂತ ಕವಿಗಳು ಮಹಾನ್ ಕವಿಗಳು ಅವರು. ಆ ಮರಾಠಿ ನಾಟಕದ ಅದು. ಹೌದು. ಮಹೇಶ್ ಎಲ್ಕುಂಚ್ವಾರ್ ಅಂತ ಬರ್ದಿರೋದು ಅದನ್ನ ನಾಟಕನ. ಅದನ್ನ ಇವರು ರಂಗಾಯಣದಲ್ಲಿ ಇದಾರಲ್ಲ, ಪ್ರಶಾಂತ್ ಮತ್ತೆ ನಂದಿನಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದು. ನಾನು ಹೇಳಿದೆ ಒಂದೇ ಮಾತು, ಇದ್ರಲ್ಲಿ ಏನಿದೆ ಡೈಲಾಗ್ನ ಅದನ್ನ ಅಚ್ಚುಕಟ್ಟಾಗಿ ಹೇಳಿದ್ರೆ ಸಾಕು, ಜನಗಳಿಗೆ ತಲುಪುತ್ತೆ. ಆತರ ನಾಟಕ ಇದು. ಬೇರೆ ಏನು ಮಾಡೋದ್ ಬೇಕಾಗಿಲ್ಲ, ಡೈಲಾಗ್ ನೀಟಾಗಿ ಥ್ರೋ ಮಾಡಿದ್ರೆ ಆ ಜನಕ್ಕೆ ಹೋಗಿ ಕಚ್ಕೊಳತ್ತೆ. ಆ ತರ ನಾಟಕ ಇದೆ ಇದು. ತುಂಬಾ ಇಷ್ಟ ಆಯ್ತು ನನಗೆ. ಸಾಳುಂಕೆಯವರು ಅಂತ ಕವಿಗಳಿದ್ರು ಹಿಂದೆ ನಮ್ಮ ನಾಟಕಗಳು, ಋತುರಂಗಭೂಮಿ ನಾಟಕಗಳಿಗೆ. ಸಾಳುಂಕೆ ಕವಿಗಳ ನಾಟಕ ಅಂದ್ರೆ ತುಂಬಾ ಪ್ರಸಿದ್ಧಿ ಆ ನಾಟಕಗಳು. ಆ ತರ ಇದೆ ಇದು ಅಂತ ನಾನು ಉದಾಹರಣೆ ಹೇಳಿದೆ. ಅವರು ತುಂಬಾ ಖುಷಿ ಪಟ್ಬಿಟ್ರು. ಅದೇ ವಿಷಯ ತಗೊಂಡೋಗಿ ಟೀಮ್ ಎಲ್ಲ ಕೂತ್ಕೊಂಡು ರೀಡಿಂಗ್ ಮಾಡುವಾಗ ಅಚ್ಚುತವ್ರು ಹೇಳಿದ್ರು, ನಾನು ಈ ತರ ಹೇಳಿದೆ ಅಂತ ಹೇಳಿ. ಅದೇ ವಿಷಯನ ಎಲ್ರಿಗೂ ಹಂಚ್ಕೊಂಡ್ರು ಅವರು ಕೂಡ. ಆ ಒಂದು ಅನುಭವನ ಮರೆಯಕ್ಕೆ ಆಗಲ್ಲ. 1 ತಿಂಗಳು ರಿಹರ್ಸಲ್ ಮಾಡಿದ್ವಿ. ಚಂದು, ಯಾರ್ ಚಂದು? ಏನು ಬಂದ್ಯ ಮಗನ? ಬಾ, ಒಮ್ಮಿಗ್ಲೇ ಸುವಾಸನೆ ತೇಲಿ ಬಂದಂಗ ನೋಡ. ಇನ್ನು ಯಾಕೆ ಎಚ್ಚರಿದ್ದಿ ಅಂತ ಕೇಳಿದೇನು? ಮುಪ್ಪಿನ ವಯಸ್ಸಿನಾಗ ನಿಧಿ ಎಲ್ಲಿಂದ ಬರ್ತದೋ ಅಂದಂಗ ಚಂದು, ನನಗ ಇತ್ತಿತ್ಲಾಗ ಏನೇನೋ ಭಾಸ ಆಗ್ತಾವ ನೋಡು. ಗುಡಿ ಒಳಗಿನ ಗಂಟಿ ಸಪ್ಳ, ಶಂಖನಾದ ಏನೇನೋ ಕೇಳಿಸ್ತಾವ. ಮಗನ, ಹಸಿವಾಗ್ಯದೇನ? ಮುಂಜಾನೆ ಏನು ತಿನ್ನದ ತಾಟ ಹಂಗ ಹೊಳ್ಳಿ ಕಳಿಸ್ಬಿಟ್ಟೆ ಅಂತ. ಸಿಟ್ಟು ಬಂತ ಮಗನ? ತಿಂದು ಬರಬರಿನೇ ಅದ. ನಾನರ ನಿನಗೆ ಏನ್ ಕೊಟ್ನಿ? ನಿನಗ ಜನ್ಮ ಕೊಟ್ಟೆ, ನನಗ್ ಕೈಲಾದಷ್ಟು ಬೆಳೆಸಿದೆ. ನಿನಗೂ ಸುಖ ಕೊಡಕ್ ನಾ ಯಾರಿದ್ದೀನೋ? ಆದ್ರೂ ಇದು ಯಾವುದಕ್ಕೂ ನಿನ್ ತಕರಾರ ಇಲ್ಲಲ್ಲ ಮಗನ? ಹೋಗ್ಲಿ ಬಿಡ. ಆ ಕೊಳ ನಿನ್ನೊಳಗ ಅದು ಮಗನ. ನೀನ ಆ ಕೊಳ. ಹೋಗ್ ಮಗನ, ಹೋಗ್. ನಿನಗ ನನ್ನ ಆಶೀರ್ವಾದ ಅದ ಮಗನ. ಹೋಗ್, ಹೋಗಪ್ಪ. 1 ತಿಂಗಳು ರಿಹರ್ಸಲ್ಲು ಅನುಭವನೇ ದೊಡ್ಡದು ನಿಜವಾಗ್ಲು. ಅಷ್ಟು ಚಂದ ನೋಡ್ಕೊಂಡ್ರು ಅಚ್ಯುತ್ ಅವ್ರು ನಮ್ಮನ್ನ. ಆಮೇಲೆ ರಿಹರ್ಸಲ್ ಆದ್ಮೇಲೆ ಶೋ ಬುಕ್ ಆಯ್ತು. ಆ ಶೋ ಬುಕ್ ಆಗೋಕ್ ಮುಂಚೆ ಕಿರಣ್ ನಾಯಕ್ ಮತ್ತೆ ಇವರು ಚನ್ನಕೇಶವ ಸರ್ ಇಬ್ರು ನಮ್ಮ ಮನೆಗೆ ಬಂದ್ರು. ಅಚ್ಯುತ್ ಅವ್ರು ನಿಮಗೆ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಅಂತ ಹೇಳಿ ಇಬ್ರು ಬಂದು 10,000 ರೂಪಾಯಿ ಕೊಟ್ಟೋದ್ರು ನನಗೆ. ನಾನು ದಂಗ ಆಗ್ಬಿಟ್ಟೆ. ಯಾಕೆ? 1 ತಿಂಗಳು ರಿಹರ್ಸಲ್ ಮಾಡಿದ್ದು, ಪಾಪ ದುಡ್ಡು ನನಗೆ 10,000 ರೂಪಾಯಿ ಕೊಟ್ಟು ಕಳ್ಸಿದ್ರು ಅವ್ರು. ಯಾರು ನಾಟಕಕ್ಕೆ ಇಷ್ಟು ದುಡ್ಡು ಕೊಟ್ಟಿರೋದು ನಾನು ನೋಡಿಲ್ಲ. ಅದು ರಿಹರ್ಸಲ್ಗೆ ಏನ್ ಕನ್ವಿನ್ಸ್ ಕೊಡ್ಬೋದು ಅಷ್ಟೇ. ನಾನು ನಿಜವಾಗ್ಲೂ ಖುಷಿ ಪಟ್ಟೆ. ತುಂಬಾನೇ ಖುಷಿ ಆಯ್ತು. ನನ್ನ ಮಗನ ಹತ್ರನು ಹೇಳಿದೆ, ಎಲ್ಲರ ಹತ್ರ ಹೇಳಿದೆ. ಇವತ್ತು ನಾನು ಹೇಳಲೇಬೇಕು ಈ ವಿಚಾರನ. ಆಮೇಲೆ ಒಂದೊಂದು ಶೋಗೂ ನಮ್ಗೆ ಪಾಪ ದುಡ್ಡು 1,500 ಏನೋ ಕೊಡ್ತಿದ್ರಲ್ಲಪ್ಪಿ, 1,500 2,000 ಕೊಡ್ತಿದ್ರು ಅವರು. ಪ್ರತಿ ಶೋಗೂ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಆಮೇಲೆ ಕನ್ವೀನಿಯನ್ಸ್ ಕೊಟ್ಟು ಕಳಿಸ್ತಾ ಇದ್ರು. ಆಮೇಲೆ ನಾಟಕ ಮುಗಿದ ಮೇಲೆ ಕ್ಯಾಬ್ ಬುಕ್ ಮಾಡಿ ಕಳ್ಸೋರು ನನ್ನನ್ನ. ಕ್ಯಾಬ್ ಬುಕ್ ಮಾಡಿ ಕಳ್ಸೋವಾಗ ಅಚ್ಯುತ್ ಅವ್ರು ಬಂದು ಕಾರಲ್ಲಿ ಹಿಂಗೆ ಇಣಕ್ ಹಾಕೋರು. ಮನೆಗೆ ಹೋದ ತಕ್ಷಣ ಕಾಲ್ ಮಾಡಿ ನನಗೆ ಅಂತ. ಅಂದ್ರೆ ಡ್ರೈವರ್ಗೆ ಅವ್ರ ಮುಖ ತೋರ್ಸೋರು. ಅವರು ಎಷ್ಟು ಪಾಪ್ಯುಲರು ಚಿತ್ರರಂಗದಲ್ಲಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅಂದ್ರೆ ಅವ್ರನ್ನ ನೋಡಿದ್ರೆ ಆ ಡ್ರೈವರ್ಗೆ ಒಂದ್ ಸ್ವಲ್ಪ ಇದು ಇರುತ್ತೆ ಅಂತ, ಇವ್ರ ಕಡೆಯವರು, ಇವ್ರು ಇದು ಅದೇನೋ ಆತರ ಒಂದು ಕನ್ಸರ್ನ್ ಇತ್ತಲ್ಲ ಅವ್ರಿಗೆ. ಒಳ್ಳೆ ಅಭಿಪ್ರಾಯ,
ಒಂದು ಹೆಣ್ಮಕ್ಳು ಸುರಕ್ಷಿತವಾಗಿ ಹೋಗ್ಬೇಕು ಅನ್ನೋ ಒಂದಿದು, ಅದನ್ನ ಮರೆಯಕ್ಕೆ ಆಗಲ್ಲ. ಅವ್ರ ಮನೆಯಲ್ಲಂತೂ ನಾವೆಲ್ಲ ಮನೆ ಮಕ್ಳ ತರನೇ ಇದ್ಬಿಟ್ಟಿದ್ವಿ. ನಾವು ಮನೆಯಲ್ಲಿ ಅಕ್ಕ ತಂಗಿರು ತಾಯಿ ಮಕ್ಳು ಇರ್ತೀವಲ್ಲ ಆ ತರ ಇಡೀ ರಿಹರ್ಸಲ್ ಟೀಮ್ ಅವ್ರ ಮನೆಯಲ್ಲಿ ಊಟ ಮಾಡಿದೀವಿ, ತಿಂಡಿ ತಿಂದಿದೀವಿ, ಕಾಫಿ ಕುಡ್ದಿದೀವಿ. ಹೋದ ತಕ್ಷಣ ನನಗೆ ಅಚ್ಚುತ್ತವ್ರಿಗೆ ಲೆಸ್ ಕಾಫಿ ಕೊಟ್ಬಿಡೋರು ನಂದಿನಿ. ಅದನ್ನಂತೂ ಮರೆಯಕ್ಕೆ ಆಗಲ್ಲ. ನೀವಿಬ್ರು ಲೆಸ್ ಕುಡೀರಿ, ನಿಮ್ಗೆ ಶುಗರ್ ಬಾರ್ಡ್ರಲ್ಲಿದೆ ಅಂತೇಳಿ. ಏನೂ ಮರೆಯಕ್ ಆಗಲ್ಲಪ್ಪ. ನಾನು ಮನೆಯಿಂದ ಏನಾದ್ರು ಮಾಡ್ಕೊಂಡು ತಗೊಂಡೋಗಿರ್ತಿದ್ದೆ, ಎಲ್ಲರೂ ಕುತ್ಕೊಂಡು ಹಂಚ್ಕೊಂಡು ತಿಂದಿರ್ತಿದ್ವಿ. ಅದು ಮರೆಯಕ್ಕೆ ಆಗಲ್ಲ ಕಿರಣ್. ಒಂದೊಂದು ಆಮೇಲೆ ಬೇರೆ ಬೇರೆ ಎಷ್ಟು ಊರುಗಳಿಗೆ ನಾಟಕ ಮಾಡಿದ್ವಿ. ಆ ಕೊಳ ನಾಟಕನ ಬೇರೆ ಬೇರೆ ಕಡೆಯಲ್ಲಿ ಆ ನಾಟಕ ನಡೆದಿದ್ದು ಊರುಗಳು ಹೇಳ್ಬಿಟ್ರೆ ಅಬ್ಬಬ್ಬ, ಅಷ್ಟು ಒಳ್ಳೊಳ್ಳೆ ಸ್ಥಳಗಳಲ್ಲಿ ನಾವು ನಾಟಕ ಮಾಡಿದೀವಿ. ನನಗೆ ಫಸ್ಟು ನಾಟಕ ರಂಗಶಂಕರದಲ್ಲಿ ನಾಟಕ ನೋಡಕ್ ಹೋದಾಗ ನನಗೆ ಆಸೆ ಆಗೋದು, ನಾನು ರಂಗಶಂಕರದಲ್ಲಿ ಒಂದು ಶೋ ಯಾವತ್ತಾದ್ರೂ ಮಾಡ್ಬೇಕಲ್ಲ, ನಾನು ಹೀಗೆ ಸ್ಟೇಜ್ ಮೇಲೆ ನಿಲ್ಬೇಕು ಅಂತ ಒಂದು ಆಸೆ ಇತ್ತು ನಂಗೆ. ತುಂಬಾ ಸಾರಿ ಅನ್ಸೋದು ಮನ್ಸಿಗೆ ಅಲ್ಲಿ ನಾಟಕ ನೋಡಕ್ ಹೋದಾಗೆಲ್ಲ. ಫಸ್ಟ್ ನನ್ನ ಮಗನ ನಾಟಕ ಏನ್ ಮಾಡಿದ್ವಲ್ಲ, ಇತಿಹಾಸ ನಾಟಕ, ಅವನು ನಾಟಕ ರಂಗಶಂಕರದಲ್ಲಿ ಶೋ ಆಯ್ತು ಮೊಟ್ಟ ಮೊದಲು. ಆ ತೃಪ್ತಿ ನಾನು ಮರೆಯಕ್ಕೆ ಆಗಲ್ಲ. ಫಸ್ಟ್ ಅದು ಕಲಾಗ್ರಾಮದಲ್ಲಿ, ಆಮೇಲೆ ರಂಗಶಂಕರದಲ್ಲಿ, ಆಮೇಲೆ KH ಕಲಾಸೌಧ, ಇದೆಲ್ಲ ಇತಿಹಾಸ ನಾಟಕ ಆಯ್ತು. ತದನಂತರ ನಾಟಕ ರಂಗಶಂಕರದಲ್ಲಿ ಆಡಿದ್ದು ನಮ್ಮ ಕೊಳ ನಾಟಕ ಅಚ್ಯುತ್ ಅವ್ರದ್ದು. ಅದು ಮರೆಯಕ್ಕೆ ಆಗದ ಒಂದು ಸವಿನೆನಪು ಅದು. ಡೆಲ್ಲಿಗೆ 2 ಸರಿ ಹೋಗಿ ಬಂದಿದ್ದೀವಿ. ಮೆಟಾ ಅವಾರ್ಡ್ಗೆ ಹೋಗಿದ್ದೀವಿ, ಭಾರತ್ ರಂಗ ಮಹೋತ್ಸವಕ್ಕೆ ಹೋಗಿದ್ದೀವಿ. ಆಮೇಲೆ ನಮ್ಮ ಕೊಳ ನಾಟಕದಲ್ಲಿ ಇವ್ನಿಗೆ ಯಾರೋ ನಮ್ಮ ಶೃಂಗನಿಗೆ ಅವಾರ್ಡ್ ಕೂಡ ಬಂತು, ಅದು ಮೆಟಾ ಅವಾರ್ಡ್ ಬಂತು ಆ ಹುಡುಗನಿಗೆ. ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ರು ಮೆಟಾ ಅವಾರ್ಡ್ ಅಲ್ಲಿ. ಆಮೇಲೆ ಮೈಸೂರು ರಂಗಾಯಣದಲ್ಲಿ ಶೋ ಆಗಿದೆ ಬಹುರೂಪಿ ಉತ್ಸವದಲ್ಲಿ. ಆಮೇಲೆ ನೀನಾಸಮ್ಮಲ್ಲಿ ಶೋ ಆಗಿದೆ ನಮ್ಮನ್ನ ಕೊಳ ನಾಟಕ. ಆಮೇಲೆ ಸಾಣೆಹಳ್ಳಿಲಿ ಶೋ ಆಗಿದೆ ಕೊಳ ನಾಟಕ. ಆಮೇಲೆ ಶಿವಮೊಗ್ಗ ರಂಗಾಯಣದಲ್ಲಾಗಿದೆ. ಈ ತರ ಒಂದು ಉತ್ತಮವಾದ ಒಂದು ಥಿಯೇಟರ್ಗಳಲ್ಲಿ ಒಳ್ಳೊಳ್ಳೆ ಜಾಗದಲ್ಲಿ ಈ ತರ ಶೋ ಮಾಡಿದ್ದು ಒಂದ್ 25-30 ಶೋ ಆಗಿರ್ಬೋದು ಅಂದಾಜು ಅಲ್ಲ ಕಿರಣ್? ಅಷ್ಟು ಶೋಗಳನ್ನ ಮಾಡಿದ್ದೀವಿ. ಮತ್ತೆ ಕಿರಣ್ ಅದ್ರ ಉಸ್ತುವಾರಿ ವಹಿಸ್ಕೊಂಡು ಬಹಳ ಚೆನ್ನಾಗಿ ನಿಭಾಯಿಸಿದ್ದಂತೂ ಮರೆಯಕ್ಕೆ ಆಗಲ್ಲ. ಇಡೀ ಟೀಮ್ ಒಂದು ಒಗ್ಗಟ್ಟಲ್ಲಿತ್ತು, ಒಂದು ಮನೆಯವ್ರ ತರ ಅಷ್ಟು ಸಕುಟುಂಬ ಸಪರಿವಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಒಂದು ಒಳ್ಳೆ ಅನುಭವ ಕೊಟ್ಟಿದೆ ನನಗೆ ಕೊಳ ನಾಟಕ. ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ಇನ್ ಮುಂದೆ ಅಂತ ನಾಟಕ ಮಾಡ್ತೀನೋ ಇಲ್ಲೋ ಅಂತ ಅನ್ಸಿದೆ ಕಿರಣ್. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದಪ್ಪ. ತುಂಬಾ ಖುಷಿ ಕೊಟ್ಟಿದೆ ನನ್ ನಾಟಕ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಸೀರಿಯಲ್ ಜರ್ನಿಗಳು ಹೇಗಿತ್ತು, ಹಾಗೆ ಸಿನಿಮಾ ಜರ್ನಿ ಹೇಗಿತ್ತು ಅಂತ ವಿವರವಾಗಿ ಹೇಳ್ಬೋದಾ? ಸರಿಪ್ಪ. ಸೀರಿಯಲ್ ಜರ್ನಿ ಅಂದ್ರೆ ಫಸ್ಟ್ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಫಸ್ಟ್ ನಾನು ಸಂಬಳ ತಗೊಂಡಿದ್ದು ಬರೀ 300 ರೂಪಾಯಿ. ರವಿಕಿರಣ್ ಅವರು ಸೀರಿಯಲ್ ಅಲ್ಲಿ ಜೈಲರ್ ಕ್ಯಾರೆಕ್ಟ್ರು, ಆಮೇಲೆ ಇವರು ಯಾರಪ್ಪ ಡಾಕ್ಟರ್ ಕ್ಯಾರೆಕ್ಟ್ರು, ಈ ತರ ಸ್ತ್ರೀ ಅಂತ ಒಂದು ಸೀರಿಯಲು, ಆಮೇಲೆ ಅನುಬಂಧ ಅಂತ ಒಂದು ಸೀರಿಯಲ್ ರವಿಕಿರಣ್ ಅವರದ್ದು. ಆನಂತರ ಇವರು ಬಾಂಬೆ ಅವ್ರದ್ದು ಯಾರ್ದು ಉದಯ ಟಿವಿಲಿ ತುಂಬಾ ಬರ್ತಿತ್ತಲ್ಲ, ಯಾರವರು ಹೆಸರೇ ಬರ್ತಾ ಇಲ್ಲ ನನಗೆ, ಜಿತೇಂದ್ರ ಮಗಳು, ಅವ್ರದ್ದು ಯಾವ್ದೋ ಮೀಡಿಯಂ ಅರ್ಥ ಹೋಗಿದ್ದೀನಿ ನೋಡಿ. ಏಕ್ತಾ ಕಪೂರ ಅವರು, ಏಕ್ತಾ ಕಪೂರ ಇರ್ಬೇಕು, ಜಿತೇಂದ್ರ ಅವ್ರ ಮಗಳದು. ತುಂಬಾ ಸೀರಿಯಲ್ಗಳು ಉದಯಕ್ಕೆ ಅವ್ರು ತುಂಬಾ ಮಾಡಿದ್ರು ಅವಾಗ. ಅದ್ರಲ್ಲಿ ತುಂಬಾ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ನಾನು. ಲಾಯರು, ಡಾಕ್ಟ್ರು, ಒಂದು ಆಫೀಸಲ್ಲಿ ಆ ಥರದ್ದು ಚಿಕ್ಕ ಪುಟ್ಟದ್ದು 300 ರೂಪಾಯಿ ತಗೋತಾ ಇದ್ದೆ ಮೊದಲು. ಆ ನಂತರ ಒಂದೊಂದೇ ಸ್ವಲ್ಪ ಮಾಡ್ತಾರೆ ಅಂತ ಗೊತ್ತಾಗಿ ಒಳ್ಳೆ ಪಾತ್ರಗಳು ಬರೋಕ್ಕೆ ಶುರುವಾಯಿತು. ಶ್ರೀನಿವಾಸ ಮೂರ್ತಿ ಅವ್ರದ್ದು ಅಣ್ಣ ಬಸವಣ್ಣ ಅಂತ ಮಾಡಿದ್ರು, ಅದಕ್ಕೆ ಕರೆ ಬಂತು. ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಹೋದ್ವಿ. ತುಂಬ ಖುಷಿ ಆಯಿತು. ಯಾಕಂದರೆ ಅವರು ದೊಡ್ಡ ಕಲಾವಿದರು ಪಾಪ. ಶ್ರೀನಿವಾಸ ಮೂರ್ತಿ ಅವರು ಭಾಳ ಹೆಸರಾಂತ ಕಲಾವಿದರು, ಎಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ ಅವರು ನಮ್ಮನ್ನು ಕರೆಸಿದ್ದಾರೆ ಅಂದರೆ ಭಾಳ ಸಂತೋಷವಾಗೇ ಹೋದೆ ನಾನು. ಅವರು ಒಂದು ಪಾತ್ರ ಹೇಳಿದ್ರು, ಮಾದಾರ ಚೆನ್ನೈನ ಹೆಂಡತಿ ಪಾತ್ರ ಹೇಳಿದ್ರು. ಹೈದ್ರಾಬಾದಲ್ಲಿ ಶೂಟಿಂಗ್ ಇತ್ತು, ಸೆಲೆಕ್ಟ್ ಆದೆ, ಅಲ್ಲಿಗೆ ಹೋದೆ, ಆ ಪಾತ್ರ ಮಾಡಿದೆ ನಾನು. ತುಂಬ ಖುಷಿ ಕೊಡ್ತು. ಕೃಷ್ಣೇಗೌಡರು ಅಂತ ಇದ್ರು, ತೀರ್ಕೊಂಡ್ರು ಅವರು, ದೊಡ್ಡವರೊಬ್ಬರು ಕೃಷ್ಣೇಗೌಡರು. ಅವರು ನನ್ನ ಕಾಂಬಿನೇಷನ್. ಮಾದಾರ ಚೆನ್ನೈನ ಪಾತ್ರ ಅವ್ರು ಮಾಡಿದ್ರು, ಅವರ ಹೆಂಡತಿ ನಾನು. ಅದು ತುಂಬಾ ಭಕ್ತಿ ಪ್ರಧಾನವಾದ ಇದು. ಅದು ಬಹಳ ಒಳ್ಳೆ ಇದು ಬಂತು. ಶ್ರೀನಿವಾಸ ಮೂರ್ತಿಗಳು ಬೈತಾರೆ, ಹೊಡಿತಾರೆ, ಹಿಂಗ್ ಬೇಕಂಗೆ ಬಾ ಅಂತಾರೆ ಅಂತ ತುಂಬಾ ಜನಗಳು ಹೇಳಿದ್ರು ನಮ್ಗೆ. ಬಟ್ ನಮ್ಗೇನೋ ಅಂತ ಆ ಥರ ಏನು ವಾತಾವರಣ ಕಾಣಿಸ್ಲಿಲ್ಲ. ನಮ್ದು ಚೆನ್ನಾಗಿ ಬಂತು ಅಂತ ತುಂಬಾ ಖುಷಿ ಪಟ್ರು ಅವರು. ಬಹಳ ಸಂತೋಷ ಆಯ್ತು. ಹಿಂಗೆ ಅವ್ರದ್ದು ಶ್ರೀನಿವಾಸ ಮೂರ್ತಿ ಅವ್ರದ್ದು ಅಣ್ಣ ಬಸವಣ್ಣ. ಆಮೇಲೆ TN ಸೀತಾರಾಮ ಅವ್ರದ್ದು ಮುಕ್ತ ಅಂತ ಒಂದೇ ಮುಕ್ತ ಬಂತು ಅವಾಗ. ಆ ಮುಕ್ತದಲ್ಲಿ ಒಂದು ಪಾತ್ರ, ವಿನು ಬಳಂಜ ಅವರು ಡೈರೆಕ್ಷನ್ ಇತ್ತು.
ತುಂಬಾ ಒಳ್ಳೆ ಪಾತ್ರ ಇತ್ತು ನನಗೆ ಅದು. ಅದರಲ್ಲಿ ಬಹಳ ಇಷ್ಟಪಟ್ರು ಎಲ್ಲರೂ. ಅದನ್ನ ನರಹರಿ ಇದ್ರು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ. ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ಮೇಡಮ್ ನೀವು, ತುಂಬಾ ಇಷ್ಟ ಆಯ್ತು ನಿಮ್ಮ ಪಾತ್ರ, ಯಾವ್ದಾದ್ರು ಒಳ್ಳೆ ಪಾತ್ರಗಳು ಬಂದಾಗ ಖಂಡಿತ ಹೇಳ್ತೀನಿ ಅಂತ ಅವತ್ತು ಹೇಳಿದ್ರು ಅವರು. ಆ ನಂತರ ಮಾಂಗಲ್ಯದಲ್ಲಿ ಮಾಂಗಲ್ಯದಲ್ಲಿ ಹೆಂಗ್ ಮಾಡಿದೆ ಅಂತಂದ್ರೆ ನಾನು ಇದು 300 ಎಪಿಸೋಡ್ಗೆ ಫಂಕ್ಷನ್ ಮಾಡಿದ್ರು ಅವರು. ಜಗದೀಶ್ ಫಸ್ಟೇ ಶುರುವಲ್ಲೇ ಕಮಿಟ್ ಆಗಿದ್ರು. ಜಗದೀಶ್ ಒಂದು ಪಾತ್ರ ಮಾಡ್ತಿದ್ರು ಅದರಲ್ಲಿ. ಮ್ಯಾಜಿಕ್ ಶೋ ಮಾಡಬೇಕಾಗಿತ್ತು 300 ಎಪಿಸೋಡ್ಗೆ. ಹೇಳ್ಬೋದಾ ಇದೆಲ್ಲ? 300 ಎಪಿಸೋಡ್ಗೆ ಮ್ಯಾಜಿಕ್ ಶೋ ಮಾಡಬೇಕಾಗಿತ್ತು. ಜಗದೀಶ್ ಬೇರೆ ಶೂಟಿಂಗ್ ಇತ್ತು, ಅವ್ರು ಹೊಟ್ಟೋದ್ರು. ಸೊ ನಾನು ಮ್ಯಾಜಿಕ್ ಶೋ ಹಿಂದೆ ಅಸಿಸ್ಟೆಂಟ್ ಆಗಿ ಹೋಗ್ತಾ ಇದ್ದೆ. ಮ್ಯಾಜಿಕ್ ಐಟಮ್ ಎಲ್ಲ ನಾನೇ ಜೋಡಿಸ್ಕೊಡ್ತಾ ಇದ್ದೆ. ನಂಗೂ ಮ್ಯಾಜಿಕ್ ಮಾಡೋದು ಗೊತ್ತಿತ್ತು. ಸೊ ಅವರು ಬರಕ್ಕಾಗ್ಲಿಲ್ಲಲ್ಲ, ನೀನೇ ಮಾಡ್ಬಿಡು ಇವತ್ತು ಶೋ ಅಂತಂದ್ರು. ನೀವೇನು ಒಳ್ಳೆ, ನಾನು ಅಷ್ಟು ಜನ ಕಲಾವಿದರು ಇರ್ತಾರೆ, ಇಲ್ಲ ಇಲ್ಲ ನೀವ್ ಮಾಡ್ತೀಯ ಮಾಡು ಅಂತ ಬಿಟ್ಟು ಹೋಗ್ಬಿಟ್ರ ಮನುಷ್ಯ. ಸರಿ, ನಾನು ಅಲ್ಲಿ ಹೋಗಿ ಶೋ ಮಾಡಿದೆ. ಅವತ್ತು ಮ್ಯಾಜಿಕ್ ಶೋ ಮಾಡಿದೆ. ಶಕ್ತಿ ಕೃಷ್ಣ ಅಂತ ಮಾಂಗಲ್ಯ ಡೈರೆಕ್ಟರ್. ಆಮೇಲೆ ಅನಂತವೇಲು ಅವರೆಲ್ಲ ಇದ್ರು ಅದರಲ್ಲಿ. ಪದ್ಮಕುಂಟ, ಅನಂತವೇಲು, ಹಿರಿಯಣ್ಣಯ್ಯ, ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದರು ಇದ್ರು. ಮ್ಯಾಜಿಕ್ ಶೋ ತುಂಬಾ ಇಷ್ಟಪಟ್ಬಿಟ್ರು. ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡಿದೆ ನೀನಂತ ಖುಷಿ ಪಟ್ಟು ಅನಂತವೇಲು ಅವರು ಶಕ್ತಿ ಕೃಷ್ಣ ಅವರಿಗೆ ಪರಿಚಯ ಮಾಡಿಸಿದ್ರು. ಜಗ್ಗು ಜಾದಗರ್ ಮಿಸ್ಸಸ್ ಅವರು ಹೀಗೆ ಒಳ್ಳೆ ಆರ್ಟಿಸ್ಟ್ ಅವರು, ಒಂದು ಪಾತ್ರ ಒಳ್ಳೆ ಪಾತ್ರ ಇದ್ರೆ ಕೊಡಿ ಅಂತ ಪಾಪ ಅನಂತವೇಲು ಅವರು ಅವ್ರಿಗೆ ಹೇಳಿದ್ರು. ಹೇಳಿದ್ಮೇಲೆ ನಮ್ದು ಒಂದು ಟ್ರ್ಯಾಕ್ ಬಂತು ಅದರಲ್ಲಿ ಹೊಸದು. 5 ವರ್ಷ ಮಾಡಿದ್ದೀನಿ ಮಾಂಗಲ್ಯದಲ್ಲಿ. ಅದೊಂದು ಮಾಡಿದೆ, ಅದೊಂದು ಒಳ್ಳೆ ಸವಿನೆನಪು. ಅದಾದ ನಂತರ ಇವರು ನರಹರಿ ಅವ್ರು ನೋಡಿದ್ರಲ್ಲ, ಚರಣದಾಸಿ ಅಂತ ಮಾಡಿದ್ರು 16ನೇ ಇಸ್ವಿಲಿ. ಅವರು ಕರೆ ಬಂತು. ನಾನು ಊರಲ್ಲಿದ್ದೆ, ಮದುವೆಯಲ್ಲಿ ಒಂದು ನಮ್ಮ ತಂಗಿ ಮಗಳ ಮದುವೆ ಇತ್ತು, ಊರಲ್ಲಿದ್ದೆ, ನಮ್ಮೂರಲ್ಲಿ ಬಳ್ಳಾರಿಯಲ್ಲಿ. ಅಲ್ಲಿಗೆ ಕರೆ ಬಂತು ನರಹರಿ ಅವ್ರದ್ದು. ಹಿಂಗೆ ಒಂದು ಪಾತ್ರ ಇದೆ, ತುಂಬಾ ಒಳ್ಳೆ ಪಾತ್ರ, ಹೀರೋಯಿನ್ಗೆ ನೀವೇ ಸಾಕ್ತಾಯಾಗಿರ್ತೀರಾ, ಅಶೋಕ್ ಅವರು ಪದ್ಮಕಲಾ ಇವರೆಲ್ಲ ಮಾಡ್ತಿದ್ದಾರೆ, ನೀವು ಮಾಡ್ಬೇಕು ಈ ಪಾತ್ರ ಅಂದ್ರು. ಆಯ್ತು, ಅಲ್ಲಿಂದ ಸೀದಾ ಕಳ್ಸಕ್ ಹೋದೆ. ನಾನು ನನ್ನ ಮಗನ್ನ ಕರ್ಕೊಂಡು ಕಳ್ಸಕ್ ಹೋದೆ. ಮಾತುಕತೆ ಆಯ್ತು, ಒಪ್ಕೊಂಡು ಕಳ್ಸಕ್ ಹೋದೆ. ಅಲ್ಲಿ ಶೂಟಿಂಗ್ ಆಯ್ತು. ಅದೊಂದು ದೊಡ್ಡ ಸವಿನೆನಪು. ಅದು ಒಳ್ಳೊಳ್ಳೆ ಕಲಾವಿದರು ಎಲ್ಲ ಇದ್ರು ಅಶೋಕ್ ಅವ್ರ ಜೊತೆಗೆ. ಆಮೇಲೆ ಪವಿತ್ರ ಲೋಕೇಶ್ ಅವ್ರ ಜೊತೆಗೆ ಅದೆಲ್ಲ ನನ್ ಸೀನ್ ಇರ್ತಿತ್ತು. ಅಶೋಕ್ ಅವ್ರ ಪಾಪ ತುಂಬಾ ಎಷ್ಟು ಅಂದ್ರೆ ಅವರು ಅಷ್ಟು ಚೆನ್ನಾಗಿರ್ತಿದ್ರು ಎಲ್ಲರ ಜೊತೆಗೆ ಸೆಟ್ಟಲ್ಲಿ. ಅವ್ರ ಜೊತೆ ಪಾತ್ರ ಮಾಡಿದ್ದು ತುಂಬಾ ಖುಷಿ ಕೊಡುತ್ತೆ. ನಾನು ಕೇಳ್ತಿದ್ದೆ ಅವ್ರನ್ನ, ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಹೇಳಿ, ನೀವು ಹಿರಿಯರು ಎಷ್ಟೊಂದು ಸಿನಿಮಾಗಳು ಮಾಡಿದಿರಿ, ನಿಮ್ಮ ಅನುಭವ ನಮ್ಗೆ ಹೇಳ್ಬೇಕು ಅಂದ್ರೆ, ಅಯ್ಯೋ ನನ್ನ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟೆ ಕಣಮ್ಮ ನೀನು, ನಿಂಗೇನ್ ಹೇಳೋದು ಅಂದ್ರು ಇಬ್ರು ಜೊತೆಗಿರೋ ಪಾತ್ರದಲ್ಲಿ. ಹಂಗೆ ಒಂದೊಂದು ಹೆಜ್ಜೆ ಮುಂದೆ ಬಂದಿದ್ದು. ಚರಣದಾಸಿಲಿ ವಿನೋದ್ ಅವರು ಹೋಗಿದ್ದು ನೆನ್ಸ್ಕೋಬೇಕು. ಪಾಪ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಈಗ ಇಲ್ಲ, ಕಾಲ ಆದ್ರೂ ಕಾರಣಾಂತರಗಳಿಂದ. ನಿಮ್ಗೆಲ್ಲ ಗೊತ್ತಿರೋ ವಿಷಯ, ನಾನೇನದ್ರ ಬಗ್ಗೆ ಹೇಳಲ್ಲ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅವ್ರನ್ನ ನೆನ್ಸ್ಕೊಂಡಾಗ. ಪಾಪ ನರಹರಿ ಮಾತ್ರ ನನಗೆ ಈ ಒಂದು ಪಾತ್ರಕ್ಕೆ ಕರೆದಿದ್ದು, ಥ್ಯಾಂಕ್ ಯು ನರಹರಿ, ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಒಳ್ಳೆ ಪಾತ್ರ ಕೊಟ್ರಿ. ನೀವು ಮುಕ್ತ ನೋಡಿದಾಗ ಅನ್ಕೊಂಡಿದ್ದೆ ನಾನು, ಇವತ್ತು ನಿಮಗೆ ಕರೆದು ಈ ಪಾತ್ರ ಕೊಟ್ಟಿದ್ದೀನಿ ಅಂತ ಆ ಮನುಷ್ಯ ಅವತ್ತು ಹೇಳಿದ್ರು. ಥ್ಯಾಂಕ್ಸ್ ಅಪ್ಪ ನರಹರಿ ಅಂತ ಹೇಳ್ತೀನಿ. ಆಮೇಲೆ ರಾಧಾ ಸೀರಿಯಲ್ಲು ರವಿ ಬೆಳಗೆರೆ ಅವ್ರದ್ದು. ಇದಕ್ಕೆ ಮುಂಚೆನೆ, ಈ ಚರಣದಾಸಿಗೆ ಮುಂಚೆನೆ ಅದೆಲ್ಲ ರಾಧಾ ಆಗಿದ್ದು. ಅಲ್ಲಿ ದೊಡ್ಡ ಕಲಾ ಬಳಗ ಇತ್ತು. ಗಿರಿಜಮ್ಮ ಇದ್ರು, ಗಿರಿಜಾ ಲೋಕೇಶ್ ಅವರು, ನಂದಿನಿ ಗುತ್ತಿ, ಸುಂದರಶ್ರೀ, ತುಂಬಾ ಜನ. ಆಮೇಲೆ ಅನನ್ಯ ಕಾಸರವಳ್ಳಿ, ನಾವೆಲ್ಲ ಒಳ್ಳೆ ಕಲಾವಿದರು ಇದ್ರು. ತುಂಬಾ ಎಂಜಾಯ್ ಮಾಡ್ಕೊಂಡು ಸೀರಿಯಲ್ ಮಾಡ್ತಾ ಇದ್ವಿ. ಅದೊಂದು ಖುಷಿ ಕೊಡುತ್ತೆ ರಾಧಾ ಸೀರಿಯಲ್. ಅದೊಂದು 4-5 ವರ್ಷ ಮಾಡಿದ್ದೀನಿ. ಅದರಲ್ಲಿ ಇವರು ಸಂಜೀವ್ ತಗಡೂರು ಡೈರೆಕ್ಷನ್. ತುಂಬಾ ಎಷ್ಟು ಖುಷಿ ಅಂದ್ರೆ, ನಾವು 5-6 ಗಂಟೆಗೆಲ್ಲ ಮನೇಲಿ ಇರ್ತಾ ಇದ್ವಿ. ಆ ತರ ಸೀನ್ಗಳು ಬೇಗ ಬೇಗ ಮುಗಿಸಿ ಪಟಾಪಟ್ ಅಂತ ಮುಗಿಸ್ಬಿಡೋರು. ಆ ಡೈರೆಕ್ಟರ್ ಮರೆಯೋಕ್ಕೆ ಆಗಲ್ಲ. ಆ ತರ ಇವತ್ತಿಗೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ನೆನ್ಸ್ಕೊಂಡ್ರೆ ಬಹಳ ಖುಷಿ ಕೊಡುತ್ತೆ. ಅಷ್ಟು ಚಂದ. ಅವ್ರು ನಮ್ಗೆ ಸೀನ್ ಪೇಪರೇ ಕೊಡ್ತಾ ಇರ್ಲಿಲ್ಲ, ನೋಡ್ಕೊಂಡ್ಬಿಟ್ರೆ ನೀವು ಅದಕ್ಕೆ ಅಲರ್ಟ್ ಆಗ್ಬಿಡ್ತೀರಿ ಅಂತ ಹೇಳಿ ಅಲ್ಲೆಲ್ಲ ಹೇಳೋರು, ಹಂಗೆ ಪಟ ಸೀನ್ ಮುಗಿಸ್ಬಿಡೋರು. ಅದು ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ. ಅದೊಂದು ದೊಡ್ಡ ಸವಿನೆನಪು. ಗಿರಿಜಮ್ಮ ಅಂತೂ ಪಾಪ ಎಷ್ಟು ಪ್ರೀತಿ ಮಾಡೋರು. ನಾವೆಲ್ಲ ಊಟಗಳು ತಗೊಂಡೋಗಿರ್ತೀವಿ, ಎಲ್ಲ ಹೊಟ್ಟೆಗೆ ಕುತ್ಕೊಂಡು ಊಟ ಮಾಡೋದು ಅದೆಲ್ಲ. ಆಮೇಲೆ ಗಿರಿಜಾ ಲೋಕೇಶ್ ಅವ್ರದ್ದು ಇನ್ನೊಂದು ಹೇಳಲೇಬೇಕು ನಾನು, ಅವರು ಬ್ಲೌಸ್ಗಳೆಲ್ಲ ಹೊಲಿಯಕ್ಕೆ ಕೊಡ್ತಿದ್ರು ನಮಗೆ ಅವಾಗ. ತುಂಬಾ ಬ್ಲೌಸ್ಗಳು ಹೊಲ್ಕೊಟ್ಟಿದ್ದೀನಿ ನಾನು ಗಿರಿಜಮ್ಮ ನಂಗೆ ತುಂಬಾ ಬೈಯೋರು, ನೀನ್ ಒಂದ್ ಶಾಪ್ ಮಾಡ್ಕೋ ಶಾರದಾ, ಎಷ್ಟು ಚೆನ್ನಾಗಿ ಹೊಲಿತೀಯ ನೀನು ಅಂತ. ಅವ್ರು ಶೂಟಿಂಗ್ ಬರೋವಾಗ ತಂದ್ಕೊಡ್ತಾ ಇದ್ರು. ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗುವಾಗ ನಾನು ಅವ್ರ ಬ್ಲೌಸ್ ಕೊಡ್ತಾ ಇದ್ದೆ. ಇದೊಂದು ಜರ್ನಿ ಅವ್ರ ಜೊತೆಗೆ ನನ್ನ ಒಡನಾಟ. ಆಮೇಲೆ ನಮ್ಮ ತಾಯಿನ ಮಾತಾಡ್ಸೋಕ್ಕೆ ಗಿರಿಜಾ ಲೋಕೇಶ್ ನಮ್ಮ ಮನೆಗೆ ಬಂದಿದ್ರು, ನಮ್ಮಮ್ಮ ಇಲ್ಲಿಗೆ ಬಂದಾಗ. ಯಾಕೆಂದ್ರೆ ನಮ್ಮ ತಾಯಿ ಅವ್ರ ಕಂಪ್ನಿಲಿ ಇದ್ರು ಅನ್ನೋ ಒಂದು ಪ್ರೀತಿಗೋಸ್ಕರ ಬಂದು ಪಾಪ ಅಮ್ಮನ ಮಾತಾಡ್ಸಿ ಹೋಗಿದ್ರು. ಈ ತರದ ಸವಿನೆನಪುಗಳು ತುಂಬಾ ಇದಾವೆ ಕಿರಣ್. ಆಮೇಲೆ ರಾಧಾ ಆದ್ಮೇಲೆ ಅದೇ ಚರಣದಾಸಿ, ಆಮೇಲೆ ಅಕ್ಕ ಮಾಡಿದೆ ರಾಮ್ಜಿ ಅವ್ರದ್ದು.
ಅದು ರಾಮ್ಜಿ ಅವರು ನಂದು ಕೃಷ್ಣಲೀಲಾ ಸಿನಿಮಾ ನೋಡಿ ಅವರು ಸೆಲೆಕ್ಟ್ ಮಾಡಿದ್ರಂತೆ ನನಗೆ ಈ ಅಕ್ಕ ಧಾರಾವಾಹಿಗೆ ಹೀರೋ ತಾಯಿ ಪಾತ್ರಕ್ಕೆ. ಕರೆ ಬಂತು, ಮಾತುಕತೆ ಆಯ್ತು. ನಾನು ಅವರು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರ್ಲಿಲ್ಲ, ಅದೇ ಫಸ್ಟ್ ಟೈಮು. ಏನು ಪೇಮೆಂಟ್ ನಾನೇನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಅವಾಗ. ಅವ್ರು ಎಷ್ಟು ಹೇಳ್ತಾರೆ ಆಯ್ತು ಅಂತ ಬಂದು ಹೋಗಿದ್ದದು. ಅದು ತುಂಬಾ ಒಳ್ಳೆ ಅನುಭವ, ಒಳ್ಳೆ ಕಲಾವಿದರು ಇದ್ರು. ಆ ಅಕ್ಕ ಆದ್ಮೇಲೆ ಮತ್ತೆ ನಿನ್ನೊಲಮೆಯಿಂದಲೇ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ವಿನು ಬಳಂಜ ಅವ್ರದ್ದು. ಆಮೇಲೆ ಲವಲವಿಕೆ ಅಂತ ವಿನು ಬಳಂಜ ಅವ್ರದ್ದೆ. ಹೀಗೆ ಸಾಕಷ್ಟು ಸೀರಿಯಲ್. ಆಮೇಲೆ ಮುದ್ದು ಲಕ್ಷ್ಮಿ ಅಂತ ಹರೀಶ್ ಅಂತ ಚರಣದಾಸಿಲಿ ನಚಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದ, ನಚಿಕೇತ್ ಅಂತ. ಆ ಹುಡುಗನೇ ಪ್ರೊಡ್ಯೂಸರ್ ಅದಕ್ಕೆ. ಅದಕ್ಕೂ ಕರೆ ಬಂತು, ಅದೊಂದು ಸೀರಿಯಲ್ ಮಾಡಿದೆ. ಧರಣಿ ಅವರು ಡೈರೆಕ್ಷನ್. ಅದು ಗೊತ್ತು, ನಿಮ್ಮಪ್ಪಂಗೆ ಗೊತ್ತು ಅಂತ ನನಗೆ ಗೊತ್ತು. ನಮಗ್ ಹೇಳ್ದೆ ಇದ್ರು ನಿಮ್ಮಪ್ಪ ನಿನಗ್ ಹೇಳಿರ್ತಾನಂತನೂ ಗೊತ್ತು. ನಿನ್ನಪ್ಪ ಕೇಳ್ದೆ ನಿಮ್ಮಪ್ಪ ನಿನ್ ಮದ್ವೆ ಮಾಡ್ತಾನ? ಹೇಳು ಬಂಗಾರ, ಹೇಳು ಕಂದ, ಆಟ ಮಾಡಬಾರ್ದು. ಬಾಯ್ ಬಿಡು, ಹೇಳು. ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಅಜ್ಜಿ, ನನಗ್ ಗೊತ್ತಿಲ್ಲ ಚಿಕ್ಕಮ್ಮ. ಭಾಗ್ಯ, ಇವಳು ನನಗ್ ಬಾಯ್ ಬಿಡಲ್ಲ ಕಣೆ. ನೀನೇ ಇವಳು ಬಾಯ್ ಬಿಡು. ಎಸ್ ನಾರಾಯಣ್ ಸರ್ದು ಸೇವಂತಿ ಸೇವಂತಿ ಅಂತ ವಿಜಯ ರಾಘವೇಂದ್ರ ಅವರು ಹೀರೋ ಮಾಡಿದ್ದದು. ರಮ್ಯಾ ವಿಜಯ ರಾಘವೇಂದ್ರ ಅವ್ರಿಂದ ಕರೆ ಬಂತು. ಒಂದಷ್ಟು ಜನ ಮದ್ವೆ ಮನೆಯಲ್ಲಿ ಮುತ್ತೈದೆಯರು ಮಾತು ಇರುತ್ತೆ, ಆರ್ಟಿಸ್ಟೇ ಬೇಕು ಅಂತ ಕರ್ಸ್ಕೊಂಡ್ರು. ತುಂಬಾ ಒಳ್ಳೆ ಸೀನ್ ಇತ್ತು, ಅದೊಂದು ಮಾಡ್ಬಂದ್ವಿ. ಎಲ್ಲ ಮಂಜುಳಮ್ಮ ಅವ್ರು ಕೂಡ ನನ್ನ ಜೊತೆಗೆ ಬಂದಿದ್ರು ಅವಾಗ. ಮೈಸೂರು ಮಾಲತಿ, ಮಂಜುಳಮ್ಮ, ವಠಾರ ಮಂಜುಳಮ್ಮ, ತುಂಬಾ ಜನ ಇದ್ರು, ಒಂದಷ್ಟು ಜನ ಹಿರಿ ಕಲಾವಿದರು. ಆ ಸೀನ್ಗೆ ಅಂಥವ್ರೇ ಬೇಕಿತ್ತು, ಅದೊಂದಾಯ್ತು. ಅದಾದ್ಮೇಲೆ ಕೃಷ್ಣಲೀಲಾ ಹೇಳಿದಿನ ಆಗ್ಲೇ. ಆಮೇಲೆ ಇದು ವರ್ಲ್ಡ್ ಬ್ಯಾಂಕ್ ಅಂತ ಒಂದು ಶ್ರೀನಿ ಅವ್ರದ್ದು, ಅದರಲ್ಲಿ ಒಂದು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ತುಂಬಾ ಚೆನ್ನಾಗಿತ್ತು. ಒಂದೇ ದಿನ ಇತ್ತು ಕೆಲಸ, ಅದು ತುಂಬಾ ಒಳ್ಳೆ ಪಾತ್ರ ಇತ್ತು. ಆಮೇಲೆ ದೇವರು ಬೇಕಾಗಿದ್ದಾರೆ ಅಂತ ಅದೊಂದು ಸಿನಿಮಾ. ಅದೊಂದು ಮಗು ಮೇಲೆ ಹೋಗುತ್ತೆ, ಮಗು ದೇವ್ರನ್ನ ಹುಡ್ಕೊಂಡು ಹೋಗೋದು ಒಂದು ಕಥೆ ಅದು. ಶಿವರಾಮಣ್ಣ ಇದಾರಲ್ಲ ನಮ್ಮ ಶಿವರಾಮಣ್ಣ ಅವರ ಹೆಂಡತಿ ಪಾತ್ರ, ನಮ್ಮಿಬ್ಬರ ಕಾಂಬಿನೇಷನ್ ಇತ್ತು. ಆಮೇಲೆ ಅದಾದ್ಮೇಲೆ ಇದು ಭರತ ಬಾಹುಬಲಿ ಅಂತ ಮಂಜು ಮಾಂಡವಿದು, ಅದು ಒಳ್ಳೆ ಅನುಭವ ಇತ್ತು. ಅದರಲ್ಲಿ ಸೇತುರಾಮ್ ಅವರ ಹೆಂಡತಿ ಪಾತ್ರ ನಂದು. ಸೇತುರಾಮ್ ಅವ್ರ ಜೊತೆಗೆ ಮೊಟ್ಟ ಮೊದಲು ನಾನು ಅವರ ಕಾಂಬಿನೇಷನ್ ಅಲ್ಲಿ ಪಾತ್ರ ಮಾಡಿದ್ದು. ಹೀಗೆ ಒಳ್ಳೊಳ್ಳೆ ಕಲಾವಿದ್ರ ಜೊತೆಗೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ ನನಗೆ, ಅದು ಮರೆಯೋಕ್ಕೆ ಆಗಲ್ಲ. ಆಮೇಲೆ ಅದಾದ್ಮೇಲೆ ಧೀರನ್ ಅಂತ ಒಂದು ಸಿನಿಮಾ, ಸ್ವಾಮಿ ಅಂತ ಡೈರೆಕ್ಟರ್, ಆ ಹುಡುಗನೇ ಹೀರೋ ಮಾಡಿದ್ದು, ಧೀರನ್ ಅಂತ. ಡ್ಯಾಡ್ ಅಂತ ಯಶ್ ಅವ್ರ ಫ್ರೆಂಡ್ ಅರ್ಜುನ್ ಅಂತ ಇದಾರೆ ಹುಡುಗ, ಅವರು ತುಂಬಾ ಒಳ್ಳೆ ಇದು ಒಳ್ಳೆ ವ್ಯಕ್ತಿ ಪಾಪ. ನನಗೊಂದು ಹೀರೋಯಿನ್ ತಾಯಿ ಪಾತ್ರ ಕೊಟ್ಟರು ಅದರಲ್ಲಿ, ಅದಿನ್ನೂ ರಿಲೀಸ್ ಆಗಿಲ್ಲ, ಆಗ್ಬೇಕು. ಆಮೇಲೆ ಇನ್ನೊಂದು ಯಾವ್ದು ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಯ್ತಂತ, ಯಾವ್ದೋ ಆರಾಮ್ ಅರವಿಂದ ಸ್ವಾಮಿನ ಯಾವ್ದೋ ಒಂದು ರಿಲೀಸ್ ಆಯ್ತು, ಅದೊಂದು. ಹೀಗೆ ಒಂದಷ್ಟು ಸಿನಿಮಾಗಳಪ್ಪ. ಇವ್ರದ್ದು ಅದಾಗ್ಲೇ ಹೇಳ್ದೆ ನಾನು, ರಮ್ಯಾ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ರಾಜ್ ಶೆಟ್ಟಿ ಅವ್ರದ್ದು ಸ್ವಾತಿ ಮುತ್ತಿನ ಮಳೆ ಹನಿ ಹೇಳಿದ್ದೀನಿ, ಅದೊಂದು ತುಂಬಾ ಒಳ್ಳೆ ಅನುಭವ ಸಿಕ್ಕಿದೆ ನನಗೆ ಅದರಲ್ಲಿ. ಕಿರಣ್, ನಿಮ್ಗೆ ಹೇಳಿದ್ದೀನಿ ನಾನು ಆಗ್ಲೇ ಆ ವಿಷಯನ. ಹೀಗೆ ಸಿನಿಮಾ ಜರ್ನಿ ಕೂಡ ನಡೀತಾ ಇದೆ. ಯಾವುದೋ ಬಂದಿದೆ, ಮಾತುಕತೆ ಆಗ್ಬೇಕು. ಏನೋ ಋಣ ಇದ್ದಿದ್ದಾಗತ್ತೆ ಅನ್ಕೊಂಡು ನಾನು ಯಾವ ಕೆಲಸ ಬರುತ್ತೆ ಅದನ್ನ ಪ್ರೀತಿಯಿಂದ ಬಹಳ ಗೌರವದಿಂದ ಒಪ್ಕೊಂಡು ಕೆಲಸ ಮಾಡ್ತೀನಪ್ಪ. ಇಷ್ಟು ನಮ್ಮ ಕಲಾ ಜೀವನದ ಜರ್ನಿ ಇದೆ. ಆಮೇಲೆ ಇವೆಲ್ಲದಕ್ಕೆ ಮುಂಚೆ ಹಿಂದೆ ನಾನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡಿದ್ದೀನಿ ಅಂತ ಹೇಳಕ್ ಹೆಮ್ಮೆ ಪಡ್ತೀನಿ. ವಠಾರ ಅಂತ ಬಂತು ಅವಾಗ ತುಂಬಾ ಹಿಂದೆ, ಆ ವಠಾರ ನಾಗ್ತಿಹಳ್ಳಿ ಅವ್ರದ್ದು, ಆ ನಾಗ್ತಿಹಳ್ಳಿ ಅವ್ರದ್ದು ವಠಾರ ಮಾಡಿದ್ದೀನಿ. ಆಮೇಲೆ ಮಹಾಮಾಯಿ ಅಂತ ಇವರು ನಮ್ಮ TS ನಾಗಾಭರಣ ಸರ್ದು ಮಹಾಮಾಯಿಲಿ ಒಂದು ಒಳ್ಳೆ ಪಾತ್ರ ಇತ್ತು. ಅವರು ನಮ್ ಸೀನ್ ನಡೀತಾ ಇತ್ತು, ಎಲ್ಲೋ ನಿಂತಿದ್ದಾರೆ ಆ ಕಡೆ ಬಂದು, ನಮ್ಗೆ ಗೊತ್ತಿಲ್ಲ ಅದೆಲ್ಲ ಅವ್ರು ಇದಾರೆ ಬಂದಿದ್ದಾರೆ ಅಂತ. ನಡೀತಾ ಇತ್ತು. ನಾವು ಹಿಂಗೇನೋ ಓಡಾಡಿ ಮಾಡಕ್ ಹೋದಾಗ ಡೈರೆಕ್ಟರ್ ಇಲ್ಲ, ಇಲ್ಲೇ ನಿಂತು ಬರ್ಬೇಕು, ನೀವು ಆ ಕಡೆ ಹೋದ್ರೆ ಔಟ್ ಆಗ್ತೀರಿ ಅಂದ್ರು. ಅವಾಗ ಇಮ್ಮಿಡಿಯೇಟ್ ಬಂದ್ರು ಆ ವ್ಯಕ್ತಿ, ಇಲ್ಲ ಅವ್ರು ಏನೋ ಮಾಡ್ತಿದಾರೆ, ನೀವು ಕ್ಯಾಮ್ರಾ ಇಟ್ಕೊಂಡು ಓಡಾಡಿ, ನೀವು ಅವ್ರು ಏನೋ ಕೆಲಸ ಮಾಡ್ತಾರಂದಾಗ ನೀವು ತಗೋಬೇಕು ತಾನೆ ಆ ಕೆಲ್ಸನ ಅಂತ ಹೇಳಿದ್ದು ಇವತ್ತಿಗೂ ನಂಗೆ ನೆನಪಿದೆ. ನಾಗಾಭರಣ ಅವ್ರು ಆತರ ಕೆಲಸ ತಗೊಂಡಿದ್ರು. ಆಮೇಲೆ ಪಿ ಶೇಷಾದ್ರಿ ಸರ್ ಅವರು ಕೂಡ ಅಷ್ಟೇ ಪಾಪ, ಸುಪ್ರಭಾತ ಅಂತ ಒಂದು ಸೀರಿಯಲ್ಗೆ
ತುಂಬಾ ಲೇಟ್ ಆಗಿ ನನ್ನ ಫೋಟೋ ಹೋಯ್ತು ಅವ್ರ ಹತ್ರ. ಆಮೇಲೆ ಒಂದು ದಿವಸ ಆಫೀಸಿಗೆ ಕರೆದ್ರು, ಹೋದೆ. ಯಾಕೆ ನೀವು ಇಷ್ಟು ದಿವಸ ಎಲ್ಲಿದ್ರಿ ಅಂದ್ರು. ಗೊತ್ತಿಲ್ಲ ಸರ್, ಇವಾಗ ಋಣ ಇದೆ ಬಂದಿದ್ದೀನಿ ಅಂತಂದೆ. ಜಗದೀಶ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಆಮೇಲೆ ಅವರು ಒಂದು ಪಾತ್ರ ಒಂದು 15 ದಿವಸ ಬರ್ಬೋದು, ಇದನ್ನ ಮಾಡಿ ಮತ್ತೆ ನೆಕ್ಸ್ಟ್ ನೋಡೋಣ ಅಂದ್ರು. ಆಯ್ತು ಸರ್ ಅಂತ ಒಂದು 15 ದಿವಸ ಬರುತ್ತೆ ಅಂತ ಇವರು ಶೃಂಗೇರಿ ರಾಮಣ್ಣ ಅವರ ತಂಗಿ ಪಾತ್ರ ಅದರಲ್ಲಿ ಸುಪ್ರಭಾತದಲ್ಲಿ, ಭವ್ಯಶ್ರೀ ರೈ, ಆಮೇಲೆ ಶಂಕರ್ ನಾರಾಯಣ್ ನನ್ನ ಮಗ ಅದರಲ್ಲಿ. ಈ ತರ ಒಂದು ತಾರಾ ಬಳಗ ಇತ್ತು, ತುಂಬಾ ಒಳ್ಳೊಳ್ಳೆ ಕಲಾವಿದರು ಇದ್ರು ಅದರಲ್ಲಿ ಕೂಡ. ಅದು ನಮ್ಮ ಮನೆ ಟ್ರ್ಯಾಕ್ ತುಂಬಾ ಇಷ್ಟ ಆಗಿ 15 ದಿವಸ ಬರೋದು, ಅದು ತುಂಬಾ ದಿನಗಳೇನು ವರ್ಷಗಟ್ಟಲೆ ಆಯ್ತು ಅಂತಾನೆ ಹೇಳ್ಬೋದು. ಆ ತರ ನಮ್ ಟ್ರ್ಯಾಕ್ ಮುಂದುವರಿತು, ಅದು ಇಷ್ಟ ಆಗಿ ಜನಗಳಿಗೆ. ಈ ತರದ ಒಂದು ಸವಿ ನೆನಪುಗಳು ತುಂಬಾ ಇದಾವೆ. ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೀನಿ, ಅವಾರ್ಡ್ ವಿನ್ನರ್ಸ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೀನಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ನನಗೆ ಖಂಡಿತ. ಆಮೇಲೆ ಅಕ್ಕ ಆಯ್ತಾ, ಅಕ್ಕ ಆದ್ಮೇಲೆ ಇದು ಅವ್ರದ್ದೇ ರಾಮ್ಜಿ ಅವ್ರದ್ದೇ ರಾಮಾಚಾರಿ ಅಂತ ಈಗ ನಡೀತಾ ಇದೆ ಅಟ್ ಪ್ರೆಸೆಂಟ್. ರಾಮಾಚಾರಿಲಿ ಒಂದು ಹೀರೋಯಿನ್ ಅಜ್ಜಿ ಪಾತ್ರ ಮಾಡಿದೆ ನಾನು. ಆಮೇಲೆ ಈಗ ಗೌರಿಶಂಕರ ಅಂತ ಒಂದು ಧಾರಾವಾಹಿ ನಡೀತಾ ಇದೆ, ಅದರಲ್ಲಿ ಹೀರೋಗೆ ಅಜ್ಜಿ ಮಾಡ್ತಾ ಇದ್ದೀನಿ. ಈಗೆಲ್ಲ ಅಜ್ಜಿ ಪಾತ್ರಗಳಪ್ಪ, ನಮ್ದು ತಾಯಿ ಪಾತ್ರ ಮುಗೀತು, ಈಗ ಒಂದು ಅಜ್ಜಿ ಪಾತ್ರಗಳಿಗೆ ಕಾಲಿಟ್ಟಿದ್ದೀವಿ, ಅಜ್ಜಿಗಳಾಗಿದ್ದೀವಿ, ಅಜ್ಜಿ ಪಾತ್ರ ಮಾಡ್ತಿದ್ದೀವಿ. ಈ ಸೀರಿಯಲ್ ಜರ್ನಿ ಹಿಂಗೆ ನಡೀತಾ ಇದೆ. ಇವತ್ತು ಎಲ್ಲ ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ, ಟೆಕ್ನಿಷಿಯನ್ಸ್ಗೆ, ಮತ್ತೆ ಅವರೆಲ್ಲ ಇಲ್ಲ ಅಂದ್ರೆ ನಾವೇನು ಇಲ್ಲ ಅಲ್ಲಿ. ಎಲ್ಲರಿಂದಾನೇ ಒಂದು ಒಟ್ಟು ಕುಟುಂಬ ಆಗಿ ನಡೆದಿರುತ್ತೆ. ಮೇಕಪ್ನವ್ರಾಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಹೇರ್ ಡ್ರೆಸ್ಸರ್ ಆಗಿರ್ಬಹುದು, ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ ಅವ್ರ ಲೈಟ್ಸ್ ಎಲ್ಲ ಹೊತ್ಕೊಂಡು ಇದ್ ಮಾಡಿ. ನಾವು ತುಂಬಾ ಅವ್ರ ಬಗ್ಗೆ ನಂಗೆ ತುಂಬಾ ಕಳಕಳಿ ಇದೆ, ಆ ಮಕ್ಕಳ ಬಗ್ಗೆ. ಖುಷಿ ಆಗುತ್ತೆ ಎಲ್ಲಾರ್ಗೂ. ಥ್ಯಾಂಕ್ ಯು ಸೋ ಮಚ್. ಈ ತರ ಸೀರಿಯಲ್ ಜರ್ನಿ ನಡೆದಿದೆ. ಒಂದು 70 ಸೀರಿಯಲ್ ಆಗಿರಬಹುದು ಅಂತ ಅನ್ಸುತ್ತೆ, ಸುಮಾರು ಸೀರಿಯಲ್ಗಳು ಆಗಿದೆ. ಸೀರಿಯಲ್ ಜರ್ನಿ ಈ ತರ ನಡೆದಿದೆ. ಇವತ್ತಿಗೂ ನಾವು ಚಾಲ್ನಲ್ಲಿ ಇದೀವಿ, ನಮ್ಮನ್ನ ಕರೀತಾರೆ ಅಂತಂದ್ರೆ ನಾವೆಲ್ಲೋ ಎಲ್ಲರ ಮನಸ್ಸಲ್ಲಿ ನೆನಪಲ್ಲಿ ಇದೀವಿ. ಕಲಾದೇವಿ ಕೈ ಬಿಟ್ಟಿಲ್ಲ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಕಿರಣ್. ಇದು ಸೀರಿಯಲ್ ಜರ್ನಿ ನಡೀತಾ ಇದೆ ಈ ತರ. ಸಿನಿಮಾದ್ದು ಅಂತಂದ್ರೆ, ಸಿನಿಮಾ ಫಸ್ಟ್ ಹೃದಯವಂತ ಅಂತ ಏನೋ ಮಾಡಿದ್ವಿ, ಒಂದು ಮೈಸೂರು ಮಾಲತಿ ನಾನು ಚೆನ್ನೈಗೆ ಹೋಗಿದ್ವಿ. ಅದು ಒಂದು ಕೆ ಮಂಜು ಅವ್ರದ್ದು, ವಿಷ್ಣುವರ್ಧನ್ ಸರ್ದು. ಅದು ಅಲ್ಲಿ ಫಸ್ಟ್ ಮಾಡಿದ್ವಿ. ಒಂದೆರಡು ಸೀನ್ ಏನೋ ಬರುವಂತಹದ್ದು, ಅಂದ್ರೆ ಕಾಣಿಸ್ಕೋತೀವಿ ಎಲ್ರಿಗೂ, ಸುಂದರರಾಜು, ನಾವು, ಆಮೇಲೆ ಇವರು ಕಾರಂತ್ ಅಂತ ಇದ್ರಲ್ಲ, ಈಗಿಲ್ಲ ಅವರು ಕಾರಂತರು, ನಮ್ದೆಲ್ಲ ಒಟ್ಟಿಗೆ ಇರುವಂತ ಸೀನ್ ಅದಾಯ್ತು. ಹೃದಯವಂತ ಆದ್ಮೇಲೆ ಸೇವಂತಿ ಅಂತ ಇವರು ಎಸ್ ನಾರಾಯಣ ಅವ್ರದ್ದು. ಎಸ್ ನಾರಾಯಣ ಅವ್ರದ್ದು 2 ಸೀರಿಯಲ್ ಮಾಡಿದ್ದೀನಿ ಅಪ್ಪಾಜಿ ನಾನು, ಅದ್ ಮರೆತೋಯ್ತು ನೋಡಿ. ಎಸ್ ನಾರಾಯಣ ಅವ್ರದ್ದು ವೈಶಾಲಿ ಅಂತ ಒಂದು, ಇನ್ನೊಂದು ಯಾವ್ದೋ ಸೂರ್ಯವಂಶ ಅಂತ ಒಂದು ಹಿಂದೆ ಬಂದಿತ್ತು, ಅದೊಂದು ಮಾಡಿದ್ದೆ ಅವ್ರದ್ದು ಕೂಡ. ಕಿರಣ್ ಸೀರಿಯಲ್ ಅಂತ ಬಂದಾಗ ನಾನು DD1 ನಲ್ಲಿ ಯಜ್ಞಕುಂಡ ಅಂತ ಒಂದು ಸೀರಿಯಲ್ ಮಾಡಿದ್ವಿ ಕಿರಣ್. ಯಜ್ಞಕುಂಡ ಸೀರಿಯಲ್ ಬಂದು ಇವರು ಲಿಂಗದೇವ್ರು ಇದಾರಲ್ಲ, ಇವತ್ತು ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಅವರು, ತುಂಬಾ ಒಳ್ಳೆ ಡೈರೆಕ್ಟರ್. ನಿಜವಾಗ್ಲೂ ಕೆಲಸ ಮಾಡಿದ್ದು ಖುಷಿ ಕೊಡುತ್ತೆ ಅವ್ರ ಜೊತೆಗೆ. ಅದರಲ್ಲಿ ಅಚ್ಯುತ್ ಅವ್ರು ಕೂಡ ಇದ್ರು, ನಾನು ಅಳಿಯನ್ ಪಾತ್ರ ಮಾಡಿದ್ರು ಅಚ್ಯುತ್ ಅವರು. ಖುಷಿ ಆಗುತ್ತೆ ನನಗೆ ಇವಾಗ ಹೇಳಿದಾಗ. ಅವಾಗ ನಮ್ಗೇನು ಅಷ್ಟು ಇದು ಇರ್ಲಿಲ್ಲ. ಈಗ ಅಚ್ಯುತ್ ಅವರು ಆಗ್ಲೇ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ನಿಲ್ಲ ಅಂತ ಈಗ ಖುಷಿ ಆಗುತ್ತೆ. ಅದೊಂದು ನೆನಪು ಮಾಡ್ಕೊಳ್ಳೇಬೇಕು. ಅದು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು ಅವರು, ಪ್ರೆಸ್ ಮೀಟ್ ಮಾಡಿ ಎಲ್ಲಾರನ್ನೂ ಕರೆಸಿ ಅವತ್ತು ಊಟ ಗೀಟ ಎಲ್ಲ ಅರೇಂಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಪೇಪರಲ್ಲಿ ಬಂದಿದ್ದು ಇವತ್ತಿಗೂ ಇಟ್ಕೊಂಡಿದ್ದೀನಿ, ಪೇಪರ್ ಕೊಡ್ತೀನಿ ನಿಮ್ಗೆ ಆಮೇಲೆ ಅದೊಂದು ಸವಿ ನೆನಪು ಅಂತ ಹೇಳ್ಬೋದು. ಇದು ಯಾವುದು ಗಾಯತ್ರಿ ಪ್ರಭಾಕರ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಇವರು ಅನುಪ್ರಭಾಕರ್ ಅವ್ರ ತಾಯಿ ಗಾಯತ್ರಿ ಪ್ರಭಾಕರ್. ಒಂದು ಸೂರ್ಯವಂಶ ಅಂತ ಸೀರಿಯಲ್, ಬೀಗ್ರು ನಾವು ಬಾಗಣ ಕೊಡೋ ಸೀನ್ ಎಲ್ಲ ಇತ್ತು. ಇವತ್ತಿಗೂ ಆಕೆ ನನ್ನನ್ನು ನೋಡಿದ್ರೆ ಪಾಪ ಹಗ್ ಮಾಡಿ ಮಾತಾಡಿಸಿ, ತುಂಬಾ ಒಳ್ಳೆ ಕಲಾವಿದ್ರು, ಥಿಯೇಟ್ರಿಂದ ಬಂದಿರೋರು ಅಂತ ಅಷ್ಟು ಗೌರವ ಇಟ್ಕೊಂಡಿದ್ದಾರೆ ಇವತ್ತಿಗೂ ಆಕೆ. ಬಾಗಣ ಕೊಡೋದು, ಬಿಗುತ್ತಿ ಬಾಗಣ ತಗೋ, ಬಿಗ್ರೆ ಆ ಥರ ಒಂದು ಏನೋ ಒಂದು ಸೀನ್ಗಳೆಲ್ಲ ತುಂಬಾ ಜರ್ನಿ ಆಗಿದೆ ಒಳ್ಳೊಳ್ಳೆ ಕಲಾವಿದ್ರ ಜೊತೆಗೆ. ಆಮೇಲೆ ಸಾವಿತ್ರಿ ಸೀರಿಯಲ್ ಅಲ್ಲಿ ಇವರು ಗುರುದತ್ ಅವರು, ಉದಯ್ ಶಂಕರ್ ಅವ್ರ ಮಗ ಗುರುದತ್ ಅವ್ರು ಇದಾರಲ್ಲ, ಈಗ ರಾಮಾಚಾರಿಲಿ ನನ್ನ ಮಗನ ಪಾತ್ರ ಮಾಡ್ತಿದಾರ ಅವರು ಒಂದು ಸಾವಿತ್ರಿ ಅಂತ ಒಂದು ಸೀರಿಯಲ್ ಮಾಡಿದ್ರು ಉದಯಕ್ಕೆ. ಅದರಲ್ಲೂ ಹಂಗೆ ಇವರು ಅನೂಪ್ ಭಂಡಾರಿ ಅವರು ತಂದೆ ಇದಾರಲ್ಲ, ಸುಧಾಕರ್ ಭಂಡಾರಿ, ಅವರು ಪೇರು ನಾವಿಬ್ರು ಗಂಡ ಹೆಂಡತಿ. ಸಿನಿಮಾ ನಟಿ ವಿಜಯಲಕ್ಷ್ಮಿ ಇದಾರಲ್ಲ, ನಾಗಮಂಡಲ ಹೀರೋಯಿನ್, ಅವರು ನನ್ನ ಮಗಳ ಪಾತ್ರ ಮಾಡಿದ್ರು. ಒಂದು ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ನನ್ನ ಪಾತ್ರಗಳನ್ನ ನಾನು ಅವ್ರ ಜೊತೆಗೆ ನಿರ್ವಹಿಸಿದ್ದೀನಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ನಾನು.
ವಿಜಯಲಕ್ಷ್ಮಿ ಮೊನ್ನೆ ಸಿಕ್ಕಿದ್ರು, ನಮ್ಮ ಗೌರಿ ಶಂಕರ ಸೆಟ್ ಬಂದಿದ್ರು. ಅವರೇ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ಆ ಪ್ರೊಡ್ಯೂಸರೇ. ಅವ್ರನ್ನ ಒಂದು ಬೇರೆ ಇನ್ನೊಂದು ಸೀರಿಯಲ್ಗೆ ಪಾತ್ರಕ್ಕೆ ಕರೆಸಿದ್ರು. ಅವತ್ತು ಪಾಪ ತುಂಬಾ ಖುಷಿ ಪಟ್ಟು ಆಕೆ ನನ್ನನ್ನು ಅವತ್ತಿಂದ ಯಾವತ್ತೋ ಮಾಡಿದ್ದು, ತುಂಬಾ ವರ್ಷಗಳ ಹಿಂದೆ ಮಾಡಿದ್ದು ಸಾವಿತ್ರಿ ಸೀರಿಯಲ್ಲು. ಇವತ್ತಿಗೂ ಆಕೆ ನೆನ್ಪಿಟ್ಕೊಂಡು ನನ್ನ ಜೊತೆ ಫೋಟೋ ತೆಕ್ಕೊಂಡು ನನಗೆ ನನ್ನ ನಂಬರ್ ತಗೊಂಡು ಮೆಸೇಜ್ ಎಲ್ಲ ಮಾಡಿದ್ರು. ಆ ಹುಡುಗಿ ಒಂದು. ಆಮೇಲೆ ಎಷ್ಟೆಷ್ಟು ಒಳ್ಳೊಳ್ಳೆ ಕಲಾವಿದ ಜೊತೆಗೆ ಪಾತ್ರ ಮಾಡಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಮಾಲಿನಿ ರಾವ್ ಅಂತ, ಈಗ ನಿನಾದ್ ಅಂತ ಆಕ್ಟ್ ಮಾಡ್ತಾನೆ, ನಾಗಿಣಿನೇ ಎಲ್ಲ ಮಾಡ್ದ, ಈಗ ಆಸೆ ಸೀರಿಯಲ್ ಅಲ್ಲಿ ಹೀರೋ ಮಾಡ್ತಿದ್ದಾನೆ. ಅವ್ರ ತಾಯಿ ಮಾಲಿನಿ ಅಂತ, ಆಕೆ ನನಗೆ ಕ್ಲೋಸ್ ಫ್ರೆಂಡು. ನನಗಿಂತ ಚಿಕ್ಕವಳು ತುಂಬಾ, ಆದ್ರೆ ನನಗೆ ಶಾರಿ ಅಂತ ಕರಿತಾಳು, ತುಂಬಾ ಖುಷಿ ಆಗತ್ತೆ. ನನ್ಗೆ ಒಂದ್ಸತಿ ಇಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ಶೂಟಿಂಗ್ ಇದ್ರೆ ಮನೆಗೆ ಬರ್ತಾಳೆ. ಒಂದ್ಸರಿ ಫೋನ್ ಮಾಡಿದ್ಲು, ಬಾ ಅಂದೆ, ಬಂದ್ಲು. ನಾನು ಅಡುಗೆ ಏನೋ ಮಾಡಿದ್ದೆ ಅಂತ. ನನಗೆ ಅವತ್ತು ತುಂಬಾ ಹುಷಾರಿರ್ಲಿಲ್ಲ, ಮಲಗಿಬಿಟ್ಟಿದ್ದೆ. ಅದು ಕೊರೋನಾ ಬರೋ ಟೈಮಲ್ಲಿ, ಕೊರೋನಾದು ಸೂಚನೆಗಳು ಅನ್ಸುತ್ತೆ, ಅದು ಅಷ್ಟು ಜ್ವರ ಬಂದಿತ್ತು ನನಗೆ. ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ. ಬಂದುಬಿಟ್ಟು ಆಕೆ ನನಗೆ ಎಷ್ಟು ಹೆಲ್ಪ್ ಮಾಡಿದ್ಲಂದ್ರೆ, ನಿಂಗೆ ಹುಷಾರಿಲ್ಲ ಸುಮ್ಮನೆ ಕುತ್ಕೋ ಅಂತೇಳಿ ತಾನೇ ಏನೇನೋ ಬಿಸಿ ಮಾಡಿ ನನಗೂ ಕಾಫಿ ಕೊಟ್ಲು, ತಾನು ಕುಡಿದ್ಲು. ನಮ್ಮ ಮನೇಲಿರೋದು ಊಟ ಹಾಕೊಂಡು ತಾನು ಊಟ ಮಾಡಿದ್ಲು, ನನಗೂ ಕೊಟ್ಲು. ಬಟ್ಟೆ ಹಾಕಿದ್ದೀನಿಲ್ಲ ಒಳಗಾಕಿ ನನಗೆ ಎಷ್ಟು ಹೆಲ್ಪ್ ಮಾಡಿ ಹೋದ್ಲು ಅವತ್ತು. ಇದನ್ನೆಲ್ಲ ಮರೆಯೋಕ್ಕೆ ಆಗಲ್ಲ ಕಿರಣ್. ಒಬ್ಬೊಬ್ಬ ಸಹ ಕಲಾವಿದ್ರು ಕೂಡ ನನಗೆ ಇಷ್ಟು ಆತ್ಮೀಯವಾಗಿದ್ದಾರೆ ಇಂಥವ್ರೆಲ್ಲ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು ನಾನು. ನನಗಿಷ್ಟು ಸಹಾಯ ಆಗಿದೆ ಅವರಿಂದ, ನನಗೆ ಬೆಂಬಲವಾಗಿ ನನಗೆ ಸಪೋರ್ಟ್ ಮಾಡ್ತಾರವರು. ನಾನು ಯಾವುದೇ ಸಮಯದಲ್ಲಿ ಒಂದ್ ಸ್ವಲ್ಪ ಬೇಜಾರಾದ್ರೆ, ನೀವು ಹಿಂದಿಂದೇನು ಜ್ಞಾಪಿಸ್ಕೋಬೇಡಿ, ನೀವು ಆರಾಮಾಗಿರಿ, ಬೇಜಾರಾದ್ರೆ ನಮ್ಮ ಮನೆಗೆ ಬನ್ನಿ. ಮನೆಗೆ ಕರ್ಕೊಂಡೋಗಿ ಮಾಲಿನಿ ಪಾಪ ಅವ್ರ ಮನೆಗೆ ಒಂದ್ ದಿವಸ 2 ದಿವಸ ಮನೇಲಿ ಇಟ್ಕೊಂಡು ಕಳಿಸಿದ್ದು ಕೂಡ ಉಂಟು. ಈ ತರದ ಸ್ನೇಹಿತರು ನನಗಿದ್ದಾರೆ ಕಿರಣ್, ಮರೆಯೋಕೆ ಆಗಲ್ಲ. ಇನ್ನು ಕೊರೋನಾ ಅಂತ ಹೇಳಿದ್ನಲ್ಲ, ಕೊರೋನಾ ಟೈಮಲ್ಲಿ ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಕೊರೋನಾ ಆಗೋಯ್ತು. ತುಂಬಾ ಕಷ್ಟಪಟ್ವಿ ಅವಾಗ. ಆವಾಗಿನ ಕಷ್ಟ ಅಂತೂ ಎಲ್ರೂ ಕಷ್ಟಪಟ್ಟಿದ್ದಾರೆ, ಎಲ್ರಿಗೂ ಗೊತ್ತಿದೆ ಆವಾಗಿನ ಕಷ್ಟ ಏನಿತ್ತು ಅಂತ. ಅಂಥದ್ರಲ್ಲಿ ನನ್ನ ಫ್ರೆಂಡ್ ನಮ್ಮೂರ್ನವ್ರೆ ಸರ್ವಮಂಗಳ ಅಂತ, ಆಕೆನ ಜ್ಞಾಪಿಸ್ಕೊಂಡಿದ್ದೀನಿ ಹಿಂದೆ. ಆಕೆ ಅವ್ರ ಮನೆಯಿಂದ ಊಟ ಕಳಿಸ್ತಿದ್ಲು ನನಗೆ, ಅವ್ರ ಮನೆಯಿಂದ ಊಟ ಕಳಿಸ್ತಾ ಇದ್ಲು. ಊಟ ಕಳ್ಸೋಕ್ ಮುಂಚೆ ಹೇಳ್ತಿದ್ಲು, ಇವಾಗ ಊಟ ಕಳಿಸ್ತಿದೀನಿ ತರಿಸ್ಬೇಡಿ ಅಂತ. ನಾವು ಆನ್ಲೈನಲ್ಲಿ ಊಟ ತರಿಸ್ಕೊತಾ ಇದ್ವಿ. ಇಬ್ರು ಪೇಷಂಟ್ಗಳು, ಅವಾಗ ಇಬ್ರು ಮಲಗ್ಬಿಟ್ಟಿದ್ವಿ. ನಾನಿಲ್ಲಿ ಹಾಲಲ್ಲಿ, ಅವನು ರೂಮಲ್ಲಿ, ನನ್ನ ಮಗ. ಆ ತರ ಒಂದು ಪರಿಸ್ಥಿತಿ. ನಾವು ಹೆಂಗೆ ಇದ್ವಿ ಅಂದ್ರೆ, ಭಗವಂತ ಯಾರಿಗೂ ಇಂಥ ಶಿಕ್ಷೆ ಕೊಡಬೇಡ ಅನ್ನೋಷ್ಟ್ರ ಮಟ್ಟಿಗೆ ಸಂಕಟ ಪಟ್ಟಿದ್ದೀವಿ ನಾನು ನನ್ನ ಮಗ ಇಬ್ರು. ಆಮೇಲೆ ನಮ್ಮ ತಂಗಿ ಮಗಳು ಶ್ವೇತಾ ಅಂತ, ಆಕೆನು ದೊಡ್ಡಮ್ಮ ಅಂತೇಳಿ ಬಂದು ಪಾಪ ಊಟ ತಂದು ಕೊಟ್ಟು ಹೋಗೋದು. ಆ ಮಗು ಕೂಡ, ದೊಡ್ಡಮ್ಮ ನಾನು ಒಳಗಡೆ ಬಂದು, ನಾವು ಒಳಗಡೆ ಯಾರನ್ನೂ ಸೇರಿಸ್ತಿರ್ಲಿಲ್ಲ, ಬೇಡ ನಮ್ಗೆ ಹುಷಾರಿಲ್ಲ, ನಿಮಗ್ ಬರಬಾರ್ದು, ನಮ್ಮಿಂದ ಜ್ವರ ಅಂತೇಳಿ ಬಾಗ್ಲಲ್ಲೇ ಇಟ್ಬಿಡಿ ಅಂತ ಹೇಳ್ತಾ ಇದ್ವಿ. ಬಾಗಿಲು ತೆಗೆದು ಬಾಗ್ಲಲ್ಲೇ ಹೊರಗಿಂದ ಊಟ ಇಸ್ಕೊಂಡು ಅವ್ರನ್ನ ಹಂಗಿಂದ ಹಂಗೆ ಕಳಿಸ್ಬಿಡ್ತಾ ಇದ್ವಿ. ಬೇಡ ದೊಡ್ಡಮ್ಮ, ನೀರು ತುಂಬಿಸ್ತೀನಿ ನಾನು ಬಂದು, ನೀವು ತುಂಬಿಸ್ಬೇಡಿ, ಭಾರ ಎತ್ಬೇಡಿ ಅಂತಿದ್ಲು. ಇಲ್ಲ ಬೇಡ ನೀನು, ನಾನು ಹಿಂಗೆ ನಿಧಾನಕ್ಕೆ ಮಾಡ್ಕೋತೀನಿ ಅಂತ ಹೇಳಿ ಅವ್ರನ್ನ ಒಳಗೆ ಕರ್ಕೊಳ್ದಿರ ಹಂಗಂಗೆ ಕಳಿಸ್ಬಿಡ್ತಾ ಇದ್ವಿ. ಈ ಥರದ ಒಂದು ಸಂದರ್ಭಗಳು, ಅಂಥ ಸಮಯದಲ್ಲಿ ಕೂಡ ನನಗೆ ಸಹಾಯ ಮಾಡಿದವ್ರನ್ನ ನಾನು ಇವತ್ತು ಜ್ಞಾಪಿಸ್ಕೊಳ್ಳೇಬೇಕು, ಜ್ಞಾಪಿಸ್ಕೊತಾ ಇದ್ದೀನಿ. ಆಮೇಲೆ MES ಕಾಲೇಜು ಹುಡುಗ, ಅವನ ಹೆಸರು ಏನೋ ಇದೆ ಅಪ್ಪ, ಅಲ್ಲ ಇನ್ನೊಂದು ಹುಡುಗ, ನವೀನ, MES ಕಾಲೇಜ್ ನವೀನ. ಪಾಪ ನನ್ನ ಮಗ ಒಂದು ಫೋನ್ ಮಾಡಿದ ತಕ್ಷಣ ಅವನು ಏನೇನ್ ಮೆಡಿಸಿನ್ಸ್ ಬೇಕೋ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಿಟ್ ತಗೊಂಡು ಬಂದು, ಅಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಕೊಡೋದು ಮುಖ್ಯ ಅಲ್ಲ, ಆ ಸಮಯದಲ್ಲಿ ಅವ್ರಿಗೆ ನಮ್ಗೆ ಬಂದು ಸಹಾಯ ಮಾಡೋ ಮನೋಭಾವನೆ ಇತ್ತಲ್ಲ, ಅವ್ರಿಗೆಲ್ಲರನ್ನ ನಿಜವಾಗ್ಲೂ ನೆನ್ಸ್ಕೊತೀನಿ. ಗುರುಗಳು ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತೀನಿ. ಬಹಳ ಸಹಾಯ ಮಾಡಿದ್ದಾರೆ ಇಂಥವ್ರೆಲ್ಲ. ಆಮೇಲೆ ನಮ್ಮ ದೊಡ್ಡಮ್ಮವ್ರು ಅಂತ ಹೇಳಿದ್ನಲ್ಲ, ನಾಗರತ್ನಮ್ಮವರು, ಅವ್ರ ಮನೇಲಿ ಇನ್ನೂ ನಾಗರತ್ನಮ್ಮ ಅವ್ರು ಇದ್ರು. ನಾವು ಈ ಮನೆಗೆ ಬರೋಕೆ, ಹಿಂದಿನ ಮನೆ ಬಿಟ್ಟು ಈ ಮನೆಗೆ ಬರೋವಾಗ ನಂಗೆ ಇದು ಲೀಸಿಗೆ ಬಂದಿದ್ದ ಮನೆ. ನಾವು, ನನ್ನ ತಮ್ಮ ಒಂದಷ್ಟು ದುಡ್ಡು ಕಳಿಸ್ದ. ನನ್ನ ತಮ್ಮ ನನ್ನ ಒಡ ಹುಟ್ಟು, ನನ್ನ ರಕ್ತ, ನಾವು ಬೆನ್ನಿಗೆ ಬಿದ್ದವರು, ರಕ್ತ ಹಂಚ್ಕೊಂಡು ಹುಟ್ಟಿರೋರು. ನಮ್ಮ ಮನೆ ಜನ ನನಗೆ ಸಹಾಯ ಮಾಡೋದು ಸಹಜ ಅದು. ಆದ್ರೆ ನಾಗರತ್ನಮ್ಮವ್ರ ಮನೆಯಲ್ಲಿ ನಾನು ಏನೂ ಕೇಳಿಲ್ಲ ಅವ್ರನ್ನ. ನನ್ಗೆ ಸಹಾಯ ಬೇಕು ಅಂತ ನನ್ನ ಬಾಯಿಲಿ ಬಂದೇ ಇಲ್ಲ. ಅವ್ರವ್ರೇ ಮನೆ ಜನ ಎಲ್ಲ ಸೇರ್ಕೊಂಡು ಒಬ್ಬೊಬ್ರು ಒಂದು 5,000 ಆ ತರ ಹಾಕಿ ಒಂದು ಒಟ್ಟು ಅಮೌಂಟ್ ಮಾಡಿ, ನೀನ್ ಮನೆ ಚೇಂಜ್ ಮಾಡ್ತಾ ಇದೀಯಾ, ನಿನ್ನ ಹತ್ರ ಎಷ್ಟಿದೆಯೋ ಏನೋ ದುಡ್ಡು ನಂಗೆ ಗೊತ್ತಿಲ್ಲ, ಇದು ನಮ್ಮ ಕಡೆಯಿಂದ ಇಟ್ಕೊಂಡಿರು, ನಿನಗೆ ಆದಾಗ ಕೊಡು ಅಂತ ಹೇಳಿ ನನಗೆ ಒಂದಷ್ಟು ದುಡ್ಡು ಅವರು ಸಹಾಯ ಮಾಡಿದ್ದು ಕೂಡ ಉಂಟು. ಅದನ್ನು ಮರೆಯಕ್ಕಾಗಲ್ಲ. ನಾನು ತದನಂತರ ಅವರಿಗೆ ದುಡ್ಡುಗಳನ್ನ ಕೊಟ್ಟು ಮುಟ್ಟಿಸಿದ್ದೀನಿ ಎಲ್ಲರಿಗೂ ಎಲ್ಲವನ್ನು. ಆದ್ರೆ ಆ ಸಮಯದಲ್ಲಿ ನಾನು ಕೇಳದೆ ನನಗೆ ಸಹಾಯ ಮಾಡಿದ್ರಲ್ಲ,
ಇದು ಗುರುಗಳ ಕರುಣೆ ಆಶೀರ್ವಾದ, ಭಗವಂತ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಲ್ಲದೆ ಯಾವುದೋ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಅನ್ನೋದು ಇದೆ ಸದೃಶ್ಯ ಅಂತ ಹೇಳ್ಬೋದು. ಭಗವಂತ ನಮ್ಗೇನ್ ಕಾಣಲ್ಲ, ದೇವ್ರು ಇದಾನೆ ಅಂತ ಹೇಳ್ತೀವಿ, ಆದ್ರೆ ಯಾರು ನಮ್ಗೆ ನಮ್ಮ ಚಿಂತನೆ ಮಾಡಿ ನಮ್ಗೆ ಒಳ್ಳೇದ್ ಮಾಡ್ತಾರಲ್ಲ ಆ ಸ್ವರೂಪ ಭಗವತ್ ಸ್ವರೂಪನೇ ಅಂತ ನಾವು ಖಂಡಿತ ತಿಳ್ಕೋಬೇಕು. ಇದು ನನಗೆ ಮನ್ಸಿಗೆ ಅನ್ಸುತ್ತೆ. ಮತ್ತೆ ಯಾರಾದ್ರೂ ನನಗೆ ಆಮೇಲೆ ಆ ಟೈಮಲ್ಲಿ ಎಷ್ಟು ಜನ ಕೊರೋನಾ ಬಂದಾಗ ಸಾಕಷ್ಟು ಜನ ಕಿಟ್ಗಳು ಕೊಟ್ಟು ಸಹಾಯ ಮಾಡಿದ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಂದ ಏನೇನ್ ಸಹಾಯ ನಮಗೆ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಅನಂತಾನಂತ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ. ಎಲ್ಲರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲರನ್ನ ಜ್ಞಾಪಿಸ್ಕೋತೀನಿ. ನಾವು ಊಟ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು, ಅದು ನಮಗೆ ಶ್ರೇಯಸ್ಸು ಅಲ್ಲ, ಒಳ್ಳೇದು ಅಲ್ಲ, ಯಾರೂ ಮರಿಬಾರ್ದು. ಆ ಪ್ರಾಮಾಣಿಕತೆ ಎಲ್ಲರಲ್ಲಿ ಇದ್ರೆ ಒಳ್ಳೇದು ಅಂತ ನಾ ಹೇಳ್ತೀನಿ. ಆಮೇಲೆ ನಮ್ಮ ಅಜ್ಜಿ ಇನ್ನೊಂದು ಮಾತು ಹೇಳ್ತಿದ್ಲು, ನಿದ್ದೆ ಬರಲ್ಲ ಅಂತಿರ್ತಾರಲ್ಲ, ನಮ್ ಗೌರಮ್ಮಜ್ಜಿನೇ ಇಂಥವೆಲ್ಲ ಹೇಳ್ತಿದ್ದು. ನಮ್ಮ ಗುರು ಅಜ್ಜಿನೇ, ಆಕೆ ದೇವ್ರು, ನಿಜವಾಗ್ಲು ನಮ್ಮ ಪಾಲಿಗೆ ದೇವ್ರ ಆಕೆ. ಆ ಥರನೇ ಇದ್ಲು ಪುಣ್ಯಾತಿಗಿತ್ತಿ. ಅನಾಯಾಸೀನ ಮರಣ ವಿನಾ ದೈನಾಸಿ ಜೀವನ ಅಂತ ಹೇಳ್ತಿದ್ಲು. ಅಂದ್ರೆ ಮರಣ, ಅನಾಯಾಸದ ಮರಣ ಬರ್ಲಿ, ಯಾರನ್ನೂ ದೈನಾಸಿ ದೇಹಿ ಅಂತ ಕೇಳ್ದಿರ ಬದುಕುವಂತ ಒಂದು ಕರುಣೆ ಶಕ್ತಿಯನ್ನ ನಮಗೆ ಕೊಡುವಂತ ಭಗವಂತನ ಕೇಳ್ಕೊಳ್ಳೋದು. ಇಂಥ ವಾಕ್ಯಗಳೇ ಆಕೆ ಹತ್ರ ಬರ್ತಾ ಇತ್ತು ಯಾವಾಗ್ಲೂ. ಆಮೇಲೆ ಮಲ್ಗೋವಾಗ ಹೇಳ್ತಿದ್ಲು, ಏನ್ ಹೇಳ್ತಿದ್ಲಂದ್ರೆ, ಸುಖದ ನಿದ್ದೆ, ಚಿಂತಿಲ್ದ ಅನ್ನ, ಸಂತೋಷದ ಬೆಳಕು ಕೊಡು ಅಂತ ಹೇಳ್ತಿದ್ಲು. ಸುಖದ ನಿದ್ದೆ ಕೊಡು, ಚಿಂತೆ ಇಲ್ದ ಅನ್ನ, ನಮ್ ಊಟ ಚಿಂತೆಯಿಂದ ಊಟ ಮಾಡೋಂಗೆ ಕೊಡಬೇಡ. ಸುಖದ ನಿದ್ದೆ, ಚಿಂತಿಲ್ದ ಅನ್ನ, ಸಂತೋಷದ ಬೆಳಕು. ನಾವು ನೋಡ್ತಾ ಇರೋದು ಸಂತೋಷ ಇರ್ಲಿ ನೋಟಗಳು ಅನ್ನೋ ಒಂದು ತತ್ವಗಳನ್ನ ಆಕೆ ಬಾಯಿಂದ ಕೇಳಿದೀವಿ. ನಾನಂತೂ ತುಂಬಾ ಇದಾವೆ ನಮ್ಮ ಅಜ್ಜಿ ಮಾತುಗಳು. ಈ ತರ ಹೇಳ್ತಾ ಹೋದ್ರೆ ಸಾಕಿಲ್ಲಿಗೆ. ಈ ತರ ನನ್ನನ್ನ ಪ್ರೀತಿಯಿಂದ ಆಶೀರ್ವಾದ ಮಾಡಿದ, ಆಮೇಲೆ ನನಗೆ ಆತ್ಮೀಯತೆ ಅಕ್ಕರೆ ತೋರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ವಂದನೆಗಳು. ಅಮ್ಮ, ಇಷ್ಟುದ್ದ ಜರ್ನಿ ಮಾಡ್ಕೊಂಡು ಬಂದಿದ್ರಿ ನೀವು ಬಳ್ಳಾರಿಯಿಂದ ಇಲ್ಲಿಗೆ ಬೆಂಗಳೂರು ತನಕ. ಎಷ್ಟು ವರ್ಷದ ಅನುಭವ ಎಲ್ಲನೂ ನೀವು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನನ್ನ ಕಡೆಯಿಂದ ಮತ್ತೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಚಾರ ಕೇಳಬೇಕಿತ್ತಮ್ಮ, ನಿಮಗೆ ಇನ್ಯಾರಿಗಾದ್ರೂ ಇಷ್ಟು ವರ್ಷದ ಜರ್ನಿಯಲ್ಲಿ ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಅಥವಾ ಅವ್ರನ್ನ ಮರೆಯೋಕ್ಕಾಗಲ್ಲ, ಅಥವಾ ಹೋದವರಾಗಿರ್ಬೋದು ಅಥವಾ ಇದ್ದವರಾಗಿರ್ಬೋದು, ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಅಂಥದ್ದು ಏನಾದರೂ ನೀವು ಮಾತಾಡಬೇಕು ಅಂತ ಇದೆಯಾ? ಕಿರಣ್, ಮೊಟ್ಟ ಮೊದಲು ನಮ್ಮ ಗೌರಮ್ಮ ಅಜ್ಜಿನ ಜ್ಞಾಪಿಸ್ಕೋತೀನಿ. ಆಕೆ ನನಗೆ ಮೊದಲನೇ ಗುರು. ಯಾಕಂದ್ರೆ ಆಕೆ ಹೇಳಿದ ವಿಚಾರಗಳು ಹಾಗೆ ಇರ್ತಾ ಇತ್ತು. ಆಕೆ ಹೇಳೋ ವಿಚಾರಗಳು ಪ್ರತಿಯೊಂದು ಹಾಗೆ ಇರ್ತಿತ್ತು. ಆಮೇಲೆ ನಮ್ಮನ್ನು ಎಬ್ಬಿಸುವಾಗ, ನಾವು ಮಕ್ಳಿರುವಾಗಿಂದ ಎಬ್ಬಿಸುವಾಗ ಹೆಂಗೆ ಎಬ್ಬಿಸ್ತಿದ್ರು ಅಂದ್ರೆ, ನಮ್ಮ ಅಜ್ಜಿ ಹಾಡು ಹೇಳಿ ಎಬ್ಸೋರು. ಅವ್ರು ನಮ್ಮನ್ನ ಅಜ್ಜಿ ಹಾಡು ಹೇಳ್ಬಿಟ್ಟು ಎಬ್ಸೋರು. ಅವ್ರು 4 ಗಂಟೆಗೆ ಎದ್ಬಿಟ್ಟು ಶ್ರೀರಾಮ್ ಜಯರಾಮ್ ಜಪ ಮಾಡೋರು 4 ಗಂಟೆಗೆ. ನಮ್ಮನೇಲಿ ಯಾರಾದ್ರೂ ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರಂದ್ರೆ ಅವ್ರು 4 ಗಂಟೆಗೆ ಎದ್ದು ತಣ್ಣೀರೇ ಸ್ನಾನ ಮಾಡ್ಬಿಡೋರು. ಪಾಪ ಯಾರನ್ನು ಎಬ್ಬಿಸಿ ಬಿಸಿನೀರು ಕಾಯಿಸ್ಕೊಡಿ ಅಂತ ಹೇಳ್ತಿರ್ಲಿಲ್ಲ. ಹಂಡೆದೊಲೆ ಇತ್ತು ನಮ್ದು ಹಳೆ ಕಾಲದಲ್ಲಿ, ಹಂಡೆದೊಲೆ ಉರಿ ಹಾಕೋರು. ತಣ್ಣೀರ್ ಸ್ನಾನ ಮಾಡಿ ಅಜ್ಜಿ ಜಪ ಮಾಡ್ಕೋತ ಕೂತ್ಕೊಂಡಿರೋರು, ಹೋಗೋರ್ಗೆ, ಆ ಕೆಲ್ಸಕ್ಕೆ ಹೋದವ್ರಿಗೆ ಒಳ್ಳೇದಾಗ್ಲಿ ಅಂತ ಅಜ್ಜಿ ಕೈ ಕೆಳಗೆ ಬೆಳೆದಿದೀವಿ ನಾವು. ಅವರು ನಮ್ಮನ್ನ ಎಬ್ಸೋದು ಹೆಂಗೆ ಅಂದ್ರೆ, ಮಕ್ಳಿರುವಾಗ ಹೇಳ್ಬೋದಲ್ಲ ಇದೆಲ್ಲ, ಅವ್ರು ಹೆಂಗೆ ಎಬ್ಬಿಸ್ತಿದ್ದೆ ಅಂದ್ರೆ ಹಾಡು ಹೇಳಿ ಎಬ್ಸೋರು ಅವರು. ನಮ್ ತಂಗಿ ಹೆಸರು ವಾಣಿ ಅಂತ. ಏಳೆ ವಾಣವ್ವ ಆನೆಗಳು ಬಂತಾವೆ, ಅಂಗಳಕ್ಕ ನಿಂತಾವೆ, ನಿಮ್ಮ ರಾಯರು ಬಂದು ಕಂಟ್ಯಾಗಿಂದ ಎಣಿಕಿ ನೋಡ್ತಾರೆ ಅಂತ ಹಾಡು ಹೇಳಿ ಎಬ್ಸೋರು. ಪ್ರತಿಯೊಬ್ಬರು ಹೆಸರಲ್ಲಿ, ಆ ತಂಗಿ ಹೆಸರು, ತಮ್ಮಂದಿರ ಹೆಸರು, ನನ್ನ ಹೆಸರು, ಎಲ್ಲರೂ ಮಲಗಿದವ್ರನ್ನೆಲ್ಲ ಆ ತರ ಹಾಡು ಹೇಳಿ ಎಬ್ಸೋರು ಅಜ್ಜಿ. ಇದೊಂದು ಮರೆಯಕ್ಕಾಗಲ್ಲ ನಮ್ಮ ಅಜ್ಜಿ. ಇದೇ ಹಾಡನ್ನು ಹೇಳ್ತಿದ್ರ ಅಥವಾ ಒಬ್ಬೊಬ್ಬರಿಗೆ ಬೇರೆ ಬೇರೆ ಹಾಡುಗಳನ್ನು ಹೇಳ್ತಿದ್ರ? ಇದೇ ಒಂದು ಹಾಡನ್ನೇ ಎಲ್ಲರ ಹೆಸರು ಮೇಲೆ ಏಳೇಳೆ ವಾಣಿ ಆಯ್ತಾ, ಏಳೇಳೆ ವಿರೂಪಾಕ್ಷಿ. ನಮ್ಮ ದೊಡ್ಡ ತಮ್ಮನಿಗೆ ವಿರೂಪಾಕ್ಷಿ ಅಂತ ಕರೆಯೋರು. ನಮ್ಮ ಅಪ್ಪನ ತಂದೆ ಹೆಸರು ವಿರೂಪಾಕ್ಷಪ್ಪ. ಅದಕ್ಕೆ ನಮ್ಮ ಅಜ್ಜಿ ಮಾತ್ರ ಆತನ ವಿರೂಪಾಕ್ಷಿ ಅಂತಿದ್ರು. ಅವ್ನಿಗೆ ಹೆಸರಿಟ್ಟಿದ್ ವೆಂಕಟರಮಣ ಅಂತ, ಈಗ ಕರೆಯೋದು ಬಾಬು ಅಂತ ಕರೀತಾರೆ. ಏಳೇಳೆ ವಿರೂಪಾಕ್ಷಿ ಅಂತ. ಆತರ
ಎಲ್ಲ ಅದೇ ಹಾಡನ್ನೇ, ಹೆಸರು ಮಾತ್ರ ಬೇರೆದು. ಏಳೇಳೆ ರಾಘವೇಂದ್ರ, ಏಳೇಳೆ ಶಾರದವ್ವ ಅಂತ. ಹಂಗೆ ಆನೆಗಳು ಬಂದವ ಅಂಗಳಕ್ಕ ನಿಂತಾವ, ನಿಮ್ಮ ರಾಯರು ಬಂದು ಕಂಟ್ಯಾಗಿಂದ ಎಣಿಣಿಕಿ ನೋಡ್ತಾರೆ ಅಂತೇಳಿ ಹಾಡು ಹೇಳೋರು. ಈ ತರ ಆ ಅಜ್ಜಿನಂತೂ ನಾನು ಮರೆಯಕ್ ಸಾಧ್ಯನೇ ಇಲ್ಲ. ನಾನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಜ್ಞಾಪಿಸ್ಕೊತೀನಿ ನಮ್ಮ ಅಜ್ಜಿನ. ಆ ತರ ಬೆಳೆದ ಕುಟುಂಬ. ಆಮೇಲೆ ನಮ್ಮ ಹಂಪಮ್ಮಜ್ಜಿ, ಅವ್ರ ಮಗಳು ಗೌರಮ್ಮ, ಅವ್ರ ಮಗಳು, ಆಕೆನೂ ಅಷ್ಟೇ ತುಂಬಾ 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 ಆತ್ಮೀಯತೆ, ಎಲ್ಲರ ಜೊತೆಗೂ ಅಷ್ಟು ಆತ್ಮೀಯತೆಯಿಂದ ಇರುವಂತ ಅಜ್ಜಿ. ನಮ್ಗೆ ಕೈಗಾರಿಕೆದು ಎಲ್ಲ ನಾವು ಕಲ್ತಿರ್ಬೇಕಂದ್ರೆ ನಮ್ಮ ಅಜ್ಜಿಯಿಂದಾನೇ ಬಂದಿದೆ ಬಳುವಳಿ. ನಮ್ಗೆ ಮೊಗ್ಗಿನ ಜಡೆ ಹಾಕೋರು ನಮ್ಮ ಹಂಪಮ್ಮಜ್ಜಿ, ತುಂಬಾ ಚಂದ ಮೊಗ್ಗಿನ ಜಡೆ. ಇಡೀ ಊರ್ ಜನ ಬಂದು ಮೊಗ್ಗಿನ ಜಡೆ ಹಾಕ್ಸ್ಕೊಂಡು ಹೋಗೋರು. ನಮ್ಮ ಮನೆಯಲ್ಲಿ ಮತ್ತೆ ನನ್ನ ಫ್ರೆಂಡ್ ವಿಜಯ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿ ಕೂಡ ಮೊಗ್ಗಿನ ಜಡೆ ಹಾಕಿದ್ರು. ಇಬ್ರು ಮನೆಗೆ ಹೂವಿನ ಸೀಸನ್ ಅಲ್ಲಿ ಫುಲ್, ಅಮ್ಮ ನಾಳೆ ನಮ್ದು, ಅವ್ವ ನಾಳೆ ನಮ್ದು ಹೂವು ಕೊಡ್ತೀವಿ ಅಂತೇಳಿ ಮುಂಚೆ ಹಿಂದಿನ ದಿವಸ ಬಂದು ಹೇಳೋಗ್ಬಿಡೋರು. ಆ ತರ ಮೊಗ್ಗಿನ ಜಡೆ. ಆಮೇಲೆ ಕೈಗಾರಿಕೆ ಕೆಲಸ, ಆಮೇಲೆ ಮಹಿಳಾ ಸಮಾಜ ನೋಡ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದು ಊರಲ್ಲಿ ಒಂದು ಕಲ್ಚರಲ್ಲು ಇದು ಶುರುವಾಗಿದ್ದು ಅಂತಂದ್ರೆ ನಮ್ಮ ಅಜ್ಜಿಯವರಿಂದ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ, ಅವತ್ತು ಮಹಿಳಾ ಸಮಾಜಕ್ಕೆ ಪ್ರೆಸಿಡೆಂಟ್ ಆಗಿದ್ದು ಸೋಮಕ್ಕವ್ವ ಅಂತ ಹೇಳಿದ್ದೆ. ಅದಕ್ಕಿಂತ ಮುಂಚಿತವಾಗಿ ಶಾಂತಮ್ಮವ್ವ ಅಂತ ಇದ್ರಂತೆ. ಪಲ್ಯದು ಪಂಪಪತೆಪ್ಪ ಅಂತ ಇದ್ದಾರೆ, ಪಲ್ಯದ ಲಲಿತಮ್ಮ ಅಂತ ಇದ್ದಾರೆ. ಅವ್ರನ್ನ ನಾವು ಬಸಮ್ಮ ಅವ್ರ ತಾಯಿಯರಿಗೆ ದೊಡ್ಡಮ್ಮ ಅಂತಿದ್ವಿ, ಅವ್ರ ಅಪ್ಪವರಿಗೆ ದೊಡ್ಡಪ್ಪ ಅಂತಿದ್ವಿ. ಹಂಗೆ ಅಲ್ಲ, ಹಳ್ಳಿಗಳಲ್ಲಿ ಒಂದು ಕುಟುಂಬದಲ್ಲಿ ಜಾತಿ ಬೇರೆಯವರಿದ್ರು ಕೂಡ ಆ ಭಾವಂಕ ಹಂಗಿರ್ತಿತ್ತು, ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಮಾವ ಅಂತ. ಆ ಲಲಿತಮ್ಮಕ್ಕ ಅವರು ತಾಯಿ ಶಾಂತಮ್ಮ ಅನ್ನೋರು ಮೊದಲು ಪ್ರೆಸಿಡೆಂಟ್ ಆಗಿದ್ರಂತೆ. ನಮ್ಮ ಅಜ್ಜಿ ಹಂಪಮ್ಮ ಮತ್ತೆ ಶಾಂತಮ್ಮ ಅನ್ನೋರು ಸೇರಿ ಮೊದಲು ಮಹಿಳಾ ಸಂಘ ಓಪನ್ ಮಾಡಿದ್ರು ಅಂತ ನಾನು ಆ ವಿಷಯ ಹೇಳಿದ್ಮೇಲೆ ನಂತರ ಗೊತ್ತಾಯ್ತು. ಅದೊಂದು ಕ್ಷಮೆ ಇರಲಿ. ಮೊದಲು ಶಾಂತಮ್ಮಜ್ಜಿ ಹಂಪಮ್ಮಜ್ಜಿ ಶುರು ಮಾಡಿದ ಮಹಿಳಾ ಸಮಾಜ. ಇವತ್ತಿಗೂ ನೆನ್ಸ್ಕೊತಾರೆ ಅವ್ರ ಮನೆಯಲ್ಲಿ. ನೀವೆಲ್ಲ ಇರುವಾಗ ಊರಲ್ಲಿ ಒಂಥರ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು, ತಿರ್ಗಿ ಆ ತರ ಶುರು ಮಾಡ್ರಿ ಅಂತ ಊರಲ್ಲಿ ನೆನ್ಸ್ಕೊತಾರೆ. ಇದೊಂದು ಸವಿ ನೆನಪು. ಅವರೆಲ್ಲರಿಗೂ ಕೂಡ ತುಂಬಾ ಆಭಾರಿಯಾಗಿದ್ದೀನಿ ನಾನು. ನನ್ನ ಪ್ರತಿಯೊಂದು ಆಕ್ಟಿವಿಟೀಸ್ನ ಅವ್ರು ನೋಡ್ತಾರೆ, ನಮ್ಮನ್ನ ಹರಸಿ ಹಾರೈಸ್ತಾರೆ, ಬೆಂತಟ್ತಾರೆ. ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರ ಮನೆಗೆ ಹೋದ್ರು ಅಷ್ಟೇ, ಮನೆ ಮಕ್ಕಳ ತರ ಪ್ರೀತಿ ಮಾಡ್ತಾರೆ. ಅವರು ಪಲ್ಯದವ್ರ ಮನೆಯಲ್ಲಿ ಪ್ರತಿಯೊಬ್ರು, ಇಡೀ ಕುಟುಂಬ ಪಲ್ಯದವ್ರು ಅಂತಾನೆ ಹೇಳ್ತಾರೆ ಅವರಿಗೆ. ಲಿಂಗಾಯಟ್ಸ್ ಅವರು. ಆ ಒಂದು ಕುಟುಂಬ ಅಂದ್ರೆ ನಮ್ಮ ಮನೆಗೆ ಅವ್ರ ಮನೆಗೆ ಒಂದು ಅವಿನಾಭಾವ ಸಂಬಂಧ. ಆ ತರ ಒಂದು ಮನೆ ಕುಟುಂಬದವ್ರ ತರ ಇರುವಂಥವ್ರು. ಆಮೇಲೆ ನಾನು ವಿಜಯ ಅಂತ ಹೇಳಿದೆ, ಅವರು ಕೂಡ ಒಂದು ಕುಟುಂಬದವರು ಇರುವಂಥವ್ರು. ಆಮೇಲೆ ಹಿಂಗೆ ತುಂಬಾ. ಆಮೇಲೆ ನನ್ನ ತಾಯಿ ಹೇಳ್ದೆ, ಮನೆ ಮೊದಲೇ ಪಾಠಶಾಲೆ ಅಂತ. ಈ ತರ ನಮ್ಗೆ ಮುತ್ತಜ್ಜಿ ಅಜ್ಜಿ ತಾಯಿಯಿಂದ ಬಂದ ಬಳುವಳಿ ತುಂಬಾ ಇದೆ. ನಮ್ಮ ಅಮ್ಮ ಅಂತೂ ತುಂಬಾ ಸಾಫ್ಟ್, ಸಿಕ್ಕಾಪಟ್ಟೆ ಮೆತ್ತಿಗೆ. ಅವರು ನಾಟಕ ಹೆಂಗ್ ಮಾಡಿದ್ರು ಅಂತ ಹೇಳ್ತಿರ್ತೀವಿ ನಾವು. ನೀನ್ ನಾಟಕ ಹೆಂಗಮ್ಮ ಮಾಡ್ತೀನಿ ನೀನು, ಈ ತರ ಸಾಫ್ಟ್ ಇದೀಯ ಅಂತ. ಅದ್ರ ಸ್ಟೇಜ್ಗೆ ಹೋದ್ರೆ ಮಾತ್ರ ಅಷ್ಟು ಚಂದ ಇರೋರಂತೆ. ನಾಗರತ್ನಮ್ಮವ್ರು ಮಂಜುಳಮ್ಮವ್ರು ಇವತ್ತಿಗೂ ಹೇಳ್ತಿರ್ತಾರೆ ನನಗೆ, ಹೆಂಗ್ ಬರ್ತಿದ್ರು ಗೊತ್ತಾ ನಿಮ್ ತಾಯಿ, ಹಿಂಗೆ ಬರೋರು ಅವ್ರು, ಹಿಂಗ್ ಒಟ್ಟು ಆಗ್ತಿರ್ಲಿಲ್ಲ. ಅವ್ರನ್ನ ಸೀನಿಗೆ ಬಂದ್ರೆ ಅವ್ರನ್ನ ನೋಡಕ್ಕೆ ಕೂತ್ಕೊಂಡಿರ್ತಿದ್ವಿ ಕಣೆ ನಾವು, ಅಷ್ಟು ಚಂದ ಪಾತ್ರ ಮಾಡ್ತಿದ್ರು ಅಂತ. ಅಷ್ಟು ಚಲುವೆ ಕೂಡ ಆಕೆ. ಆಮೇಲೆ ಫೋಟೋ ತೋರಿಸಿದೆ ಆಗ್ಲೇ ಅಲ್ವಾ ಅಮ್ಮಂದು. ಆಮೇಲೆ ಅವರು ನಮಗೆ ತಿಳುವಳಿಕೆ ಕೊಟ್ಟಿದ್ದು, ನಮ್ಮನ್ನ ಪ್ರೀತಿಯಿಂದ ಕಂಡಿದ್ದು ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ಆ ತಾಯಿಯ ಒಂದು ಆಶೀರ್ವಾದದಿಂದ ನಾವಿವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಇಡೀ ನಮ್ಮ ಕುಟುಂಬ, ನಮ್ಮ ತಾಯಿ, ನನ್ನ ದೊಡ್ಡ ತಮ್ಮ ವೆಂಕಟರಮಣ, ಅವನ ಹೆಂಡತಿ ಕವಿತಾ, ನಮ್ಮ ಮನೇಲಿ ಪದ್ಮ ಅಂತ ಕರೀತಾರೆ ಆಕೆಗೆ. ನನ್ನ ಚಿಕ್ಕ ತಮ್ಮ ರಾಘವೇಂದ್ರ, ಅವನ ಹೆಂಡತಿ ಸರೋಜ, ಅಕ್ಕನ ಮಗಳೇ ಆಕೆ. ನಾವೆಲ್ಲ ಒಂದು. ಆಮೇಲೆ ನನ್ನ ದೊಡ್ಡ ಅಕ್ಕ, ನನಗಿಂತ 10 ವರ್ಷ ದೊಡ್ಡವಳು ಜಯಶ್ರೀ, ಆಕೆನ ಬಸಮ್ಮ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಆಮೇಲೆ ನನ್ನ ತಂಗಿ ವಾಣಿ, ಆಮೇಲೆ ನನ್ನ ಅಕ್ಕನ ಗಂಡ ಅಂಜಿನ ಮಾಮ ಅಂತ ಕರಿತೀವಿ, ಆಂಜನೇಯ ಅವ್ರ ಹೆಸರು. ಆಮೇಲೆ ಪ್ರತಿಯೊಬ್ರು, ನನ್ನ ತಂಗಿ ವಾಣಿ, ಆಕೆಯ ಗಂಡ ಶ್ರೀಧರ, ಅವ್ರ ಕುಟುಂಬದವರು ಪ್ರತಿಯೊಬ್ರು ನನಗೆ ಎಲ್ಲರೂ ತುಂಬಾ ಪ್ರೀತಿ ಕೊಟ್ಟು. ಆಮೇಲೆ ಅವರ ಮಕ್ಕಳುಗಳು ಕೂಡ, ನನ್ನ ದೊಡ್ಡ ತಮ್ಮನ ಮಕ್ಕಳು ಶಿವು, ರಮ್ಯಾ, ಚಿಕ್ಕ ತಮ್ಮನ ಮಕ್ಕಳು ಗಿರೀಶ ಮತ್ತೆ ಹೇಮಂತ್ ಅಂತ. ನನ್ನ ತಂಗಿ ಮಕ್ಕಳು 2, ಹರ್ಷ ಅಂತ ದೊಡ್ಡವನವನು ಹೋಗ್ಬಿಟ್ಟ, ನನ್ನ ಮಗನ ವಯಸ್ಸಿನವನು, 20ನೇ ಇಸ್ವಿಲಿ. ಅದೊಂದು ತುಂಬಾ ಮರಿಲಾರದ ನಮ್ಗೆ ನೋವು, ಅದು ತುಂಬಾ ನೋವು. ನಮ್ಗೆ ದೊಡ್ಡಮ್ಮ ಅಂತ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾ ಇದ್ದ. ಸ್ವಂತ ಮಕ್ಕಳ ತರನೇ ಬೆಳೆಸಿದೀವಿ, ಅದೊಂದು ಬೇಜಾರಿನ ಸಂಗತಿ. ಚಿಕ್ಕವನಿದಾನೆ ಚೇತನ್ ಅಂತ. ಕಿರಣ್, ಇನ್ನೊಂದು ಹೇಳ್ಬೇಕು, ನಮ್ಗೆ ಹೆಣ್ಮಕ್ಳಿಲ್ಲ. ನನಗೆ ಒಬ್ನೇ ಮಗ ಸತೀಶ,
ಅವ್ನು ಸಿದ್ಧಾರ್ಥ ಮಾಧ್ಯಮಿಕ, ನಿಮಗೆಲ್ಲ ಗೊತ್ತಿದ್ದಂಗೆ. ಆಮೇಲೆ ನನ್ನ ತಂಗಿಗೂ ಇಬ್ಬರು ಗಂಡು ಮಕ್ಕಳು. ಒಬ್ಬನು ಹೋಗಿದ್ದ ವಿಷಯ ಹೇಳಿದೆ, ದುಃಖದ ಸಮಾಚಾರ. ಇನ್ನೊಂದು ನಮ್ಮ ಅಕ್ಕನ ಮಕ್ಕಳೇ ಹೆಣ್ಮಕ್ಳು, ನಮಗೆ ಮಕ್ಕಳು ಅಂತ ತಿಳ್ಕೊಂಡಿರೋದು. ಇಬ್ಬರು ಹೆಣ್ಮಕ್ಳು ನಮ್ಮ ಅಕ್ಕನಿಗೆ, ಒಬ್ಬ ಗಂಡು ಮಗ ಇದ್ದಾನೆ. ಆ ಇಬ್ಬರು ಹೆಣ್ಮಕ್ಳು ನಮಗೆ ಕೂಡ ಅವರೇ ಮಕ್ಕಳು. ಹೆಣ್ಮಕ್ಳು ಅಂದರೆ ನಮ್ಮನೆ ಹೆಣ್ಮಕ್ಳು ಅವರೇ. ಆಮೇಲೆ ನಮ್ಮ ದೊಡ್ಡ ತಮ್ಮನ ಹೆಂಡತಿ ಕೂಡ ನಾವು ಮಗಳ ಥರನೇ ನೋಡೋದು. ನೀವು 3 ಜನ ನಮ್ಮ ಮನೆ ಮಕ್ಕಳು ಅಂತಲೇ ನಾವು ಹೇಳ್ತೀವಿ ಅವರು 3 ಜನಕ್ಕೆ. ಈಗ ನಮ್ಮ ಅಕ್ಕನ ಮಗಳು ಶಾಂತ, ಸ್ವಲ್ಪ ಆಕೆಗೆ ಕಿಡ್ನಿ ಫೇಲ್ ಆಯಿತು, ಶುಗರ್ ಜಾಸ್ತಿ ಆಗಿ ತುಂಬ ತೊಂದರೆ ಆಗಿ ಆಕೆ ಕಾಲ ಆಗ್ಬಿಟ್ಲು. ಅದು ಮರೆಯಲಾರದ ಘಟನೆ. ನಮಗೆ ಮಗಳು ಅಂದರೆ ದೊಡ್ಡ ಮಗಳು ಆಕೆನೇ ನಮ್ಮ ಮನೆಗೆ. ಆ ಮಗಳನ್ನ ಮರೆಯೋಕ್ಕೆ ಆಗಲ್ಲ. ಅದೊಂದು ತುಂಬ ದುಃಖದ ಪ್ರಸಂಗ. ನನ್ನ ತಂಗಿ ಮಗಂದೊಂದು, ಈ ಹುಡುಗಿದೊಂದು ನಮ್ಮ ಮನೇಲಿ ಭಾಳ ನೋವಿನ ಪ್ರಸಂಗ. ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ನಮ್ಮ ಶಾಂತಿನ ಇವತ್ತು ನೆನ್ಪು ಮಾಡ್ಕೊಳ್ಳೇಬೇಕು. ಅಷ್ಟು ಪ್ರೀತಿ ಕೊಟ್ಟಿದೆ ನಮಗೆ, ನಮ್ಮಿಂದನೂ ಅಷ್ಟು ಪ್ರೀತಿಯಿಂದ ಇತ್ತು ಆ ಮಗು. ನೀನು ಎಲ್ಲೇ ಇರಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಆ ನಂತರ ನನ್ನ ಮಗ ಏಕಮಾತ್ರ ಸುಪುತ್ರ, ಒಬ್ಬನೇ ಒಬ್ಬ ಮಗ. ನನ್ನ ಮಗನ ಬಗ್ಗೆ ಏನು ಹೇಳಿ, ತುಂಬ ನಾನು ಚಿಕ್ಕವನಿರುವಾಗಿಂದ ನನ್ನ ಕಚ್ಕೊಂಡೇ ಬೆಳೆದಿರೋದು. ಅದು ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಆ ಮಗನ ಬಗ್ಗೆ ನಾನು ತುಂಬ ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿಲಿ ನನ್ನ ಜೀವನನೇ ಬೇಸತ್ತು, ಜೀವನ ಸಾಕು ಅನ್ನಿಸ್ದಾಗೆಲ್ಲ ನನ್ನ ಮಗನ ಮುಖ ನೋಡಿ ನಾನು ಬದುಕಿದ್ದುಂಟು. ನನ್ನ ಮಗ ನನ್ನನ್ನು ಹಿಂಗೆ ಕೈ ಹಾಕಿ ಕಚ್ಕೊಂಡು, ನನಗೇನೇ ಆಗಲಿ ಅಮ್ಮ ಹೊತ್ತು ಒಂದು ಸುಸ್ತಾದರೂ ಕೂಡ ಅಷ್ಟೇ, ಏನನ್ನಾಗಲಿ ಅಮ್ಮ 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 ಅಂತ ಬಂದ್ಬಿಡ್ತಾನೆ. ಇದ್ದಕ್ಕಿದ್ದಂಗೆ ನನಗೆ ಅಮ್ಮ ಅಂತ ಕೇಳಿಸ್ದಂಗೆ ಆಗ್ಬಿಡುತ್ತೆ ಒಂದೊಂದು ಸಾರಿ. ಅಷ್ಟು ಪ್ರೀತಿ ಮಗ. ಅವನು ಕಲಾವಿದ, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾನೆ, ಒಂದು 25 ಸಿನಿಮಾ ಮಾಡಿರ್ಬೋದು. ಅಂತ ಮಗನ್ನ ಹೆತ್ತಿದ್ ನಿಜವಾಗ್ ನಾನು ಪುಣ್ಯ ಅಂತ ಅನ್ಕೋತೀನಿ. ಎಷ್ಟು ಜನ ಮಕ್ಕಳು ಇವತ್ತು ತಂದೆ ತಾಯಿಗಳ ಜೊತೆಗೆ ತುಂಬ ಕೇಳ್ತೀವಿ ನಾವು, ನಮ್ಮ ಮಗ ಹಾಗೆ ಹಿಂಗೆ ಅಂತ. ಆದರೆ ನನ್ನ ಮಗನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಷ್ಟು ಒಳ್ಳೆ ಮಗ ಇದ್ದಾನೆ ನನಗೆ. ಒಟ್ಟಿನಲ್ಲಿ ನನ್ನ ಕುಟುಂಬದಲ್ಲಿ ಎಲ್ಲರೂ, ನನ್ನ ತಾಯಿ ಮನೆಯದು ಹೇಳಿದೆ, ಇನ್ನು ನನ್ನ ಮಗ ಅಷ್ಟು ಒಳ್ಳೆ ಮಗ ಇದ್ದಾನೆ. ಕಂದ, ನೀನು ಕೂಡ ಲವ್ ಯು ಪುಟ, ಲವ್ ಯು ಪುಟ, ಲವ್ ಯು. ನೀನು ಎಷ್ಟು ನೆನೆಸಿದ್ರು ಕಮ್ಮಿ ಕಂದ. ನೋಡು, ಭಾವುಕಳಾಗ್ಬಿಡ್ತೀನಿ. ನಿಂಗೆ ಒಳ್ಳೇದಾಗಲಿ, ಭಗವಂತ ನಿನಗೆ ಆಯುಸ್ಸು ಆರೋಗ್ಯ ಕೊಟ್ಟು, ಕೈ ತುಂಬ ಕೆಲಸ ಸಂಪಾದನೆ ಕೊಟ್ಟು ನೀನು ಚೆನ್ನಾಗಿಟ್ಟಿರಲಿ. ನಿನ್ನ ಕೈಯಿಂದನೂ ನಿನ್ನ ಕಡೆಯಿಂದನೂ ಒಂದಷ್ಟು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಕಂದ. ಅಷ್ಟೇ ಕಿರಣ್, ಇನ್ನೇನು ಹೇಳಿ. ನೋಡು, ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಕಿರಣ್, ಇನ್ನೊಂದು ಮಾತು ಹೇಳಲೇಬೇಕು ನನ್ನ ಮಗನ ಬಗ್ಗೆ. ನಮ್ಮನೆಯಲ್ಲಿ ಈ ಕಲಾವಿದ್ರ ಮನೆಯಲ್ಲಿ, ನಮ್ಮನೆಯಲ್ಲಿ ಅಂದರೆ ನಮ್ಮನೇಲಿ ಅಷ್ಟೇ ಅಲ್ಲ, ಎಲ್ಲ ಕಲಾವಿದ್ರ ಮನೆಯಲ್ಲಿ ಸಹಜವಾಗಿ ಪುಸ್ತಕಗಳು ಮತ್ತು ಬಟ್ಟೆಗಳು ಜಾಸ್ತಿ ಇರ್ತವೆ. ಯಾಕೆಂದರೆ ನಮ್ಮ ಆಸ್ತಿ ಅದು, ನಿಜವಾದ ಆಸ್ತಿ. ಯಾಕೆಂದ್ರೆ ನಮಗೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಎಲ್ಲ ಥರದ ಬಟ್ಟೆಗಳು ಬೇಕು. ಒಂದು ರಾಶಿ ಬಟ್ಟೆಗಳು ಇಟ್ಕೊಂಡಿರ್ತೀವಿ. ಆಮೇಲೆ ನಮ್ಮ ಜ್ಞಾನ ಭಂಡಾರ ಪುಸ್ತಕನೇ ಅಲ್ವಾ, ಬುಕ್ ಓದಲೇಬೇಕು ನಾವು, ಏನನ್ನ ಇದು ಮಾಡ್ಬೇಕಂದ್ರೂ ಕೂಡ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಮಗನೇ ನನಗೆ ಒಂದು ಮಿನಿ ಲೈಬ್ರರಿ. ಅಷ್ಟು ಒಂದು ಓದ್ತಾನೆ, ಅಷ್ಟು ವಿಚಾರಗಳು ಅವನಲ್ಲಿ ಇದ್ದಾವೆ. ಏನಾದರೂ ಒಂದು ವಿಷಯ ಬಂದರೆ ಡಿಸ್ಕಸ್ ಮಾಡೇ ಮಾಡ್ತಾನೆ. ಇದಕ್ಕೇನು ಹೇಳು ಅಂತ ಕೂತ್ಬಿಡ್ತಾನೆ, ಹೇಳೋವರೆಗೂ ಬಿಡಲ್ಲ, ಮಾತಾಡೋರು. ನೀನೇನು ಚರ್ಚೆನೇ ಮಾಡಲ್ಲ ಅಂತೀಯಲ್ಲಮ್ಮ ಅಂತ ಗದರ್ತಾನೆ ಕೂಡ ಒಂದೊಂದು ಸಾರಿ. ಆ ವಿಷಯ ನಾನು ಇನ್ವಾಲ್ವ್ ಆಗಿ ಮಾತಾಡಲೇಬೇಕು. ಅಂಥ ಮಗನ್ನ ನಾನು ಪಡೆದಿದ್ದು ನಿಜವಾಗ್ಲೂ ನನ್ನ ಪೂರ್ವಾರ್ಜಿತ ಪುಣ್ಯ ಅಂತಲೇ ಹೇಳ್ತೀನಿ. ಅಷ್ಟು ಉತ್ತಮವಾದ ಮಗ ನನಗಿದ್ದಾನೆ. ಅವನು ತುಂಬ ಒಳ್ಳೆ ಮಗ ಇದ್ದಾನೆ. ಏನು ಹೇಳೋದು ಮಕ್ಕಳ ಬಗ್ಗೆ, ನಾವು ಹೇಳಿದ್ರೆ ಹೊಗಳ್ದಂಗೆ ಆಗುತ್ತೆ. ಇದು ಹೊಗಳೋದಲ್ಲ, ನನಗೆ ಅವನು ನನ್ನನ್ನು ನೋಡ್ಕೊಂಡಿದ್ದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಆದರೆ ನಾನು ಮನೆಯಿಂದ ನನಗೆ ಅವನಿಗಿನ್ನೂ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗಿದ್ದೇ ಇದೆ. ನನ್ನ ಮಗನಿಗೆ ನಾನು ಏನೂ ಮಾಡಲಿಲ್ಲಲ್ಲ, ನನ್ನ ಮಗನಿಗೆ ನಾನೇನು, ಅದು ನನಗೆ ಸಾಧ್ಯ ಆದಷ್ಟು ನಾನು ಅವನ್ನ ನೋಡ್ಕೊಂಡಿದ್ದೀನಿ. ಅಷ್ಟು ಮಾತ್ರ ಹೇಳಬಲ್ಲೆ. ಲವ್ ಯು ಕಂದ, ಲವ್ ಯು ಸೋ ಮಚ್. ಆಮೇಲೆ ನಾನು ಎಲ್ಲ ವಿದ್ಯೆ ನಾನೇ ಕಲಿತೆ ಅಂತ ಹೇಳಿದೆ. ಅದು ಹೌದು, ನಾನು ನೋಡಿ ಕಲ್ತಿದ್ದ ವಿದ್ಯೆಗಳೇ ಜಾಸ್ತಿ. ಆದರೆ ನಾನು ಯಾರ್ಯಾರಿಂದ ಏನೇನು ತಗೊಂಡಿದ್ದೀನಿ ಅವರೆಲ್ಲ ನನಗೆ ಗುರು ಸಮಾನರು ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಂದ ಒಂದೊಂದು ಪಾಠ. ಇವಾಗ ಎಲ್ಲಾದ್ರೂ ಹೋಗಿರ್ತೀವಿ, ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಒಂದು ಬಸ್ಸಲ್ಲಿ ಆಗಿರ್ಬೋದು, ಒಂದು ಟ್ರೈನಲ್ಲಿ ಆಗಿರ್ಬೋದು, ಒಂದು ಆಟೋದಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಸಭೆ ಸಮಾರಂಭದಲ್ಲಿ ಆಗಿರ್ಬೋದು, ಅವರಲ್ಲಿ ಏನೋ ಒಂದಿರುತ್ತೆ. ಏನೋ ಅಂದ್ರೆ ಒಬ್ಬೊಬ್ರು ವ್ಯಕ್ತಿತ್ವ, ಒಬ್ಬೊಬ್ರು ಆಕ್ಟಿವಿಟೀಸು, ಅವರು ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಅವರು ಮಾತಾಡುವಾಗ ನಮ್ಗೆ ಅನ್ಸುತ್ತೆ, ಓ ಇದು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದು ಯೂಸ್ ಆಗುತ್ತಲ್ಲ
ಸಹಜವಾಗಿ ಬಂದ್ಬಿಡುತ್ತೆ ಕಲಾವಿದರಿಗೆ. ಅದು ನನಗಂತೂ ಬಂದೇ ಬರುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ನೋಡಿದಾಗ ಇದು ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಯೂಸ್ ಆಗುತ್ತೆ ನೋಡಿ, ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಹೀಗೆ ಎಲ್ಲರನ್ನೂ ನೋಡಿದಾಗ ನಮ್ಗೇನು ಅನ್ಸುತ್ತಲ್ಲ, ಆಮೇಲೆ ಎಲ್ಲರಿಂದ ನಾವು ಕಲ್ತಿರೋ ಪಾಠಕ್ಕೆ ಎಲ್ಲರೂ ನನ್ನ ಗುರು ಸಮಾನರತ್ತು ಕೂಡ ಹೇಳ್ತೀನಿ. ಆಮೇಲೆ ನಮ್ಮ ಧಾರಾವಾಹಿಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಒಂಥರ ಪಿಲ್ಲರ್ ಇದ್ದಂಗೆ. ಅವರು A to Z ಅವರೇ ಎಲ್ಲ ನೋಡ್ಕೋಬೇಕಾಗತ್ತೆ. ಒಂದು ಆರ್ಟಿಸ್ಟ್ ಬುಕ್ ಆಗೋದ್ರಿಂದ ಹಿಡಿದು ಆರ್ಟಿಸ್ಟ್ಗಳನ್ನ ಹೇಳೋದ್ರಿಂದ ಹಿಡಿದು ಎಷ್ಟು ಜನ ಪ್ರೊಡಕ್ಷನ್ ಮ್ಯಾನೇಜರ್ಗಳು ನಮ್ಮನ್ನ ಜ್ಞಾಪಕ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆದು ಪರಿಚಯಿಸಿ ನಮಗೊಂದು ಪಾತ್ರ, ಆ ಪಾತ್ರಕ್ಕೆ ನಾವು ನಿಲ್ಲುವಂಗೆ ಮಾಡಿರ್ತಾರೆ ಅವರು. ಪಾಪ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಂಥರ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಮನೆ, ನನ್ನ ಇಂದ್ರಮ್ಮನ ಕುಟುಂಬ, ಗೌರಮ್ಮಜ್ಜಿ, ಹಂಪಮ್ಮಜ್ಜಿ ಕುಟುಂಬ ಅಂದ್ರೆ ಇಡೀ ಊರಲ್ಲಿ ಎಲ್ಲರೂ ನಮ್ಮ ಇಬ್ಬರು ತಮ್ಮದಿರನ್ನ ರಾಮ ಲಕ್ಷ್ಮಣ ಇದ್ದಂಗಿದ್ದೀರಪ್ಪ ಅಂತಾರೆ ಎಲ್ಲರೂ. ಅಣ್ಣ ತಮ್ಮದಿರನ್ನ ಕಿತ್ತಾಟ, ಒಬ್ರಿಗೊಬ್ರು ಮನಸ್ಸು, ಯಾರಿಂದ ಏನೇ ತಪ್ಪಾದ್ರೂ, ಯಾರಿಂದ ಏನಾದ್ರೂ ಖರ್ಚುಗಳಾದ್ರೂ ಒಬ್ರಿಗೊಬ್ರು ಅಷ್ಟು ಹೊಂದಾಣಿಕೆ ಇದೆ ಅಂತಂದ್ರೆ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ. ನಾನು ಅವತ್ತೇ ಹೇಳಿದೆ ಹಿಂದೆ, ಎಲ್ಲದಕ್ಕೂ ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನಾವು ಹಂಗೆ ಇರ್ತೀವಿ, ಅವರು ಹಂಗೆ ಇರ್ತಾರೆ. ಆ ಒಂದು ಪ್ರೀತಿಯಿಂದ ಬೆಳೆಸಿದ ಕುಟುಂಬ, ಪ್ರೀತಿಯಿಂದ ನೋಡ್ಕೊಂಡ ಕುಟುಂಬ, ಎಲ್ಲ ನನ್ನ ಕುಟುಂಬಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಆ ಪ್ರೀತಿ ವಿಶ್ವಾಸ ಇಲ್ಲಿ ಎಲ್ಲರೂ ಇಲ್ಲಿದ್ದಾರೆ ನನ್ನ ಹೃದಯದಲ್ಲಿ. ಪ್ರತಿಯೊಬ್ರು ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಕುಟುಂಬ ಆಗಿರಬಹುದು, ಪ್ರತಿಯೊಬ್ರು ನನಗೆ ಇಲ್ಲಿ ಹೃದಯದಲ್ಲಿರ್ತಾರೆ. ಮನ್ಸಲ್ಲಿ ತುಂಬಾ ಜ್ಞಾಪಿಸ್ಕೋತೀನಿ. ಮತ್ತೆ ನನ್ನ ಸಹ ಕಲಾವಿದರು ಕೂಡ ಹೇಳಿದೆ ಎಲ್ಲರದು. ಇನ್ನೊಂದು ಸವಿತಾ ಶೆಟ್ಟಿ ಅಂತ ಇದ್ದಾಳೆ, ನನ್ನ ಸೀರಿಯಲ್ ಅಲ್ಲಿ ಆಕೆನೂ ಆಕ್ಟ್ ಮಾಡ್ತಾ ಇದ್ಲು ಮೊದಲು. ಅವ್ರ ತಾಯಿ ವನಜಾ ಶೆಟ್ಟಿ ಅಂತ, ಅವರು ದೊಡ್ಡ ಕಲಾವಿದ್ರು. ಆಯಮ್ಮನು ಆಕೆ ಇವರು ಭೀಮಾ ಕಂಸ ಮಾಡ್ತಾರಲ್ಲ ನಾಗರತ್ನಂ ಅವರು, ಸುನೀತಾ ಶೆಟ್ಟಿ ಅವರ ಅಕ್ಕ ಸವಿತಾ ಶೆಟ್ಟಿ, ಅವ್ರ ಅಕ್ಕ. ಆಕೆ ನನಗೆ ಕ್ಲೋಸು, ಸುನೀತಾನೂ ಕ್ಲೋಸು. ಆದ್ರೆ ಸುನೀತಾಗಿಂತ ಜಾಸ್ತಿ ನನಗೆ ಆತ್ಮೀಯತೆ ಸವಿತಾ ಶೆಟ್ಟಿ. ಇವತ್ತಿಗೂ ನಮ್ಮ ಮನೆಗೆ ಬರ್ತಾಳೆ, ನಾನು ಅವ್ರ ಮನೆಗೆ ಹೋಗ್ತೀನಿ, ಎಲ್ಲಾದ್ರೂ ಇಬ್ರು ಸೇರ್ತೀವಿ. ಆಗ್ಲೇ ರಂಗಶಂಕರಕ್ಕೆ ನಾಟಕಕ್ಕೆ ಹೇಳಿದ್ನಲ್ಲ, ಅದೇ ಹುಡುಗಿಗೆ ಬಾ ಅಂತ ಹೇಳೋಣ ಅಂತ. ಈ ತರ ಸವಿತಾ ಶೆಟ್ಟಿ, ಗಿರಿಜಾ ಲೋಕೇಶು, ಪದ್ಮಕಲಾ, ಆಮೇಲೆ ತುಂಬಾ ಜನ, ನಂದಿನಿ ಮುತ್ತಿ, ನನ್ನ ಸಹಪಾಠಿಗಳು, ಸಹ ಕಲಾವಿದರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ. ಆಮೇಲೆ ಅಂಜಲಿ, ಆಮೇಲೆ ಅಭಿನಯ ನೋಡು, ಇನ್ನೊಂದು ಹೇಳಲೇಬೇಕು ಕಿರಣ್, ಕೊರೋನಾ ಟೈಮಲ್ಲಿ ಶಾರದಮ್ಮ ಯಾರನ್ನು ಏನೋ ಕೇಳೋರಲ್ಲ, ತುಂಬಾ ಸ್ವಾಭಿಮಾನಿ ಆಕೆ, ಏನೋ ಕಷ್ಟ ಹೇಳ್ಕೊಳ್ಳಲ್ಲ ಅಂತೇಳಿ KTVಯಿಂದ ಆಗಿರಬಹುದು ಎಲ್ಲರೂ ನನ್ನ ನೆನಪು ಮಾಡಿ, ರಾಮಸ್ವಾಮಿ, ಆಮೇಲೆ ಗಣೇಶ್ ರಾವ್ ಕೇಸರ್ಕರು, ಆಮೇಲೆ ಮಯೂರ್ ಅಂತೇಳಿ, ಮಯೂರ್ ಅಂತ ಒಂದು ಹುಡುಗ ಇದ್ದಾನೆ, ಡಾನ್ಸರ್. ಆ ಹುಡುಗ ಸೀರಿಯಲ್ ಎಲ್ಲ ಮಾಡ್ತಿದ್ದ, ನಮ್ಮ ಜೊತೆಗೆಲ್ಲ ಆಕ್ಟ್ ಮಾಡಿದ್ದಾನೆ. ಆ ಮಯೂರು ನಮ್ಮ ಮನೆಗೆ ಬಂದು ರೇಷನ್ ಕಿಟ್ ಎಲ್ಲ ಕೊಟ್ಟೋಗಿದ್ದಾರೆ. ಆಮೇಲೆ ಕಿರಣ್ ನಾಯ್ಕ್ ಕೂಡ ಬಂದಿದ್ದಾರೆ, ಮೈಕೋ ಮಂಜು ಅಲ್ಲ, ನಮ್ಮನೆಗೆ ಬಂದಿದ್ದು ಇವರುಗಳು, ನಾನೇನ್ ಹೆಸರು ಹೇಳಿದ್ನಲ್ಲ ಅವರುಗಳು. ಆಮೇಲೆ ಅಭಿನಯ ನನಗೆ ಫೋನ್ ಮಾಡಿ, ಅಮ್ಮ ನೀವೇನಂತ ನಂಗೆ ಗೊತ್ತು, ನಾನು 2 ಕಿಟ್, 2 ಮುಂಚೆ ಹೇಳಿಲ್ಲ ಆಕೆ, ನಮ್ಮ ಮನೆಗೆ ಬನ್ನಿ ಕಿಟ್ ಈ ತರ ಎತ್ತಿಟ್ಟಿದ್ದೀನಿ ಅಂತ. ಉಮಾಕಾಂತ್, ನಾನು DD1 ಅವರು ಕ್ಯಾಮ್ರಾಮನ್ ಆಗಿದ್ರು ಗೊತ್ತು. ಅಭಿನಯ ನನ್ನ ಮನೆಗೆ ಕರೆಸಿ ಕಿಟ್ ಕೊಟ್ಟು ಕಳಿಸಿದ್ಲು. ಇಬ್ರು ಕಲಾವಿದ್ರು, ತಾಯಿ ಮಗ ನೀವು ಇಬ್ರು ತಗೊಂಡೋಗಿ, ನೀವು ಎತ್ತಿಟ್ಟಿದ್ದೀನಿ ಅಂತೇಳಿ. ಆಕೆ ಅದನ್ನ ಮರೆಯೋಕೆ ಆಗಲ್ಲ ನನಗೆ, ಪಾಪ ಕೊಟ್ಟು ಕಳಿಸಿದ್ರು ಆಕೆ. ಆಮೇಲೆ ಅಂಜಲಿ ರಾಮಚಾರಿಲಿ ಮಾಡ್ತಾನೆ, ನಾನಂದ್ರೆ ತುಂಬಾ ಇಷ್ಟ ಅವಳಿಗೆ. ಅಮ್ಮ ನಿಮ್ ಜೊತೆ ನಾನು ಆಕ್ಟ್ ಮಾಡ್ಬೇಕು, ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕು, ನಿಮ್ ಮಗಳಾದ್ರೂ ಸರಿ, ಸೊಸೆ ಆದ್ರೂ ಸರಿ, ಒಟ್ಟಿನಲ್ಲಿ ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ತನ್ನ ಅಭಿಲಾಷೆನ ಅವಾಗ ಹೇಳ್ತಿರ್ತಾಳೆ. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಈ ತರ ತುಂಬಾ ಸಹಕಲಾವಿದ್ರು ಒಂದು ಸಹಕಾರ ಇದೆ ನನಗೆ. ಇವಾಗ ಮಾಡ್ತಿರೋ ಗೌರಿಶಂಕರದಲ್ಲೂ ಅಷ್ಟೇ, ಎಲ್ಲ ಕಲಾವಿದರು ಅಷ್ಟೇ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಕೀರ್ತಿ ಬಾನು, ಆಮೇಲೆ ಸ್ಪಂದನ, ನಾಗಶ್ರೀ ಅಂತ ಕರಿತೀವಿ ನಾವು, ಶಿವು ಹೆಂಡತಿ, ಆಮೇಲೆ ವಿಠಲ್ ಕಾಮತ್, ಆಮೇಲೆ ಹೀರೋ ಮಾಡ್ತಿರೋ ಹುಡುಗ ಯಶವಂತ್, ಬಂದು ಹಿಂಗೆ ಹಗ್ ಮಾಡಿ ಕಚ್ಕೊಂಡು ಹೋಗ್ತಾರೆ. ಎಲ್ಲ ಮಕ್ಕಳು ಬಹಳ ಪ್ರೀತಿಯಿಂದ ನೋಡ್ಕೋತಾರೆ. ಏನಾದ್ರು ತಂದಿದ್ರೆ ಅಮ್ಮ ತಗೊಳ್ಳಿ ಅಂತಾರೆ, ನೀವೇನ್ ತಂದಿದ್ದೀರಿ ಅಂತಾರೆ. ಈ ತರ ಒಂದು ಹಂಚ್ಕೊಂಡು ಊಟ ತಿನ್ನೋದು ಯಾವಾಗಿಂದ ಇದೆ ಅಂದ್ರೆ, ನಾವು ಅವಾಗ ರಾಧಾ ಮಾಡ್ತಿದ್ದಾಗ ಕೂಡ ಅಷ್ಟೇ. ಗಿರಿಜಾ ಲೋಕೇಶು, ನಾನು, ನಂದಿನಿ ಮುತ್ತಿ, ಅನನ್ಯ ಕಾಸರವಳ್ಳಿ,
ಸುಂದರೇಶ್ ಎಲ್ಲ ಒಟ್ಟಿಗೆ ನಾವು ತಗೊಂಡೋಗಿದ್ದೆಲ್ಲ ಇಟ್ಕೊಂಡು ಡೈರೆಕ್ಟ್ರು ಕ್ಯಾಮ್ರಾಮನ್ ನಾವೆಲ್ಲ ಒಟ್ಟಿಗೆ ಹಂಚ್ಕೊಂಡು ತಿಂದು ಇದು. ಮತ್ತು ನಾವು ಕೊಳ ನಾಟಕ ಮಾಡುವಾಗೂ ಅಷ್ಟೇ, ನಾವು ಎಲ್ಲಾದ್ರೂ ತಗೊಂಬಂದ್ರೆ ಅಮ್ಮ ನೀವೇ ಕೈ ತುತ್ತು ಹಾಕ್ಬಿಡಿ ಅಂತಿದ್ರಿ ನೀವೆಲ್ಲ ನಾಟಕ ಮಾಡುವಾಗ. ನಾನು ಎಲ್ರಿಗೂ ಕೈ ತುತ್ತು ಹಾಕಿ, ನಂಗೆ ತುಂಬಾ ಇಷ್ಟ ಯಾರಿಗೂ ಕೊಡೋದಂದ್ರೆ ತುಂಬಾ ಇಷ್ಟ ನನಗೆ. ನಾನು ಬಹಳ ಪ್ರೀತಿಯಿಂದ ಇದು ಮಾಡ್ತೀನಿ. ಹೇಳ್ತಾರೆ ಅಲ್ಲ, ನಮ್ಮ ಚಿಕ್ಕಮ್ಮ ಮಂಜುಳಮ್ಮ ಹೇಳ್ತಿರ್ತಾರೆ ಅಲ್ಲ, ಏನಾದ್ರೂ ಬಡಿಸಿದ್ರೆ ತುಂಬಾ ಪ್ರೀತಿಯಿಂದ ಬಡಿಸ್ತೀಯ ಕಣೆ, ಅಷ್ಟು ರುಚಿಯಾಗಿರುತ್ತೆ ನೀನ್ ಕೊಟ್ಟಿದ್ದು ಅಂತ ಹೇಳ್ತಿರ್ತಾರೆ. ಅಷ್ಟು ಪ್ರೀತಿ ನನಗ್ ಕೊಡ್ತಾರೆ ಎಲ್ರು, ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಮತ್ತೊಂದ್ಸರಿ ಹೇಳ್ತೀನಿ, ಎಲ್ಲ ನಿರ್ಮಾಪಕರು, ನನಗೆ ಕೆಲಸ ಕೊಟ್ಟ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಮತ್ತೆ ಟೆಕ್ನಿಷಿಯನ್ಸ್ಗೆ, ನಾನು ಕ್ಯಾಮ್ರಾ ಮುಟ್ಟಿ ನಮಸ್ಕಾರ ಮಾಡಲ್ಲ, ನಾನು ಇಲ್ಲಿ ನೆಲ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ರಂಗಭೂಮಿ ಅಂತ. ಆಮೇಲೆ ಎಲ್ಲ ಅಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸು, ಹೇರ್ ಡ್ರೆಸ್ಸರು, ಕ್ಯಾಮ್ರಾಮೆನ್ನು, ಕ್ಯಾಮ್ರಾ ಅಸಿಸ್ಟೆಂಟ್ಗಳು, ಟೆಕ್ನಿಷಿಯನ್ಸ್ ಎಷ್ಟು ಜನ ಇರ್ತಾರೆ, ಲೈಟ್ ಬಾಯ್ಸು, ಎಲ್ಲ ನಮ್ಮ ಆಫೀಸರ್ಸ್, ಲೈಟ್ ಆಫೀಸರ್ಸು, ಆಮೇಲೆ ಮೇಕಪ್ನವರು, ಸ್ಕ್ರಿಪ್ಟ್ ರೈಟರು, ಪ್ರತಿಯೊಬ್ಬರಿಗೂ ಕೂಡ ನನ್ನ ಅನಂತ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರಿಲ್ಲ ಅಂದ್ರೆ ನಾವಿಲ್ಲ. ನಾವು ಮುಂದೆ ಕಾಣಿಸ್ಕೋತೀವಿ ಕ್ಯಾಮ್ರಾಕ್ಕೆ, ಆದ್ರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋ ಕೈಗಳೇನಿದಾವಲ್ಲ, ಆ ಕೈಗಳಿಗೆ ದೊಡ್ಡ ನಮನ. ನಾನು ಅದಕ್ಕೆ ಈ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಎಲ್ಲ ಅಲ್ಲಿರ್ತಾರೆ, ಎಲ್ಲರ ಪಾದಕ್ಕೆ ಶರಣು ಅಂತ ಹೇಳ್ತೀನಿ. ಇದು ನನ್ನ ಕೊನೆಯ ನಮಸ್ಕಾರ. ಇನ್ನೇನ್ ಹೇಳಲಿ, ಎಷ್ಟು ಹೇಳಿದ್ರು ಕಡಿಮೆನೆ. ಇಷ್ಟು ದಿನ ನೀವು ನನ್ನನ್ನ ಕಲಾವಿದೆಯಾಗಿ ನೋಡಿ ನನಗೆ ಆಶೀರ್ವಾದ ಮಾಡಿದ್ದೀರಿ, ನನ್ನ ಬೆನ್ನು ತಟ್ಟಿ ಕಳಿಸಿದಿರಿ. ನೀವು ನಾನು ಹೆಂಗ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನೀವು ಚೆನ್ನಾಗಿ ಮಾಡ್ತೀರಿ ಅಂತ ನೀವೆಲ್ಲ ನನಗೆ ಭರವಸೆ ಕೊಟ್ಟಿದ್ದೀರಿ, ಆಶ್ವಾಸನೆ ಕೊಟ್ಟಿದ್ದೀರಿ. ಆ ಒಂದು ಭರವಸೆಯಲ್ಲಿ ನಾನು ಇವತ್ತು ಬದುಕ್ತಾ ಇದ್ದೀನಿ. ಕೆಲಸ ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ನಾನು ಕೆಲಸ ಮಾಡ್ತೀನಿ, ಇಷ್ಟು ಮಾತ್ರ ಹೇಳಬಲ್ಲೆ. ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕಿರಣ್, ನಿಮಗೂ ಕೂಡ ನನ್ನನ್ನ ಜನಗಳಿಗೆ ಪರಿಚಯಿಸಿ, ಈ ಮುಖಾಂತರ ನನ್ನ ಪರಿಚಯ ಇರಲಿಲ್ಲ, ಬರೀ ಪಾತ್ರ ಮಾಡಿದ್ದೆ, ಪಾತ್ರ ಪರಿಚಯ ಇತ್ತು. ಶಾರದಾ ಅಂತ ಗೊತ್ತಿತ್ತು, ಶಾರದಾ ಮ್ಯಾಜಿಕ್ ಮಾಡ್ತಾಳೆ ಅಂತ ಗೊತ್ತಿತ್ತು, ಶಾರದಮ್ಮ ಟೈಲರಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು, ಶಾರದಮ್ಮ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾರೆ, ಪಾರ್ಲರ್ ವರ್ಕ್ ಮಾಡ್ತಾರೆ, ಹೇರ್ ಡ್ರೆಸ್ ಮಾಡ್ತಾರೆ, ಇದೆಲ್ಲ ಗೊತ್ತಿತ್ತು ನಾನು ಮಾಡಿದವ್ರಿಗೆ ಎಲ್ಲರಿಗೆ. ನನ್ನ ಹತ್ರ ಯಾರು ಕೆಲಸಗಳು ಕಲ್ತಿದ್ದಾರೆ, ನಾನು ಯಾರಿಗೆ ಕೆಲಸ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ನಾನೇನು ಅಂತ ಗೊತ್ತಿತ್ತು. ನಾಟಕದಲ್ಲಿ ಪಾತ್ರ ಮಾಡಿ ಗೊತ್ತಿತ್ತು, ಸೀರಿಯಲ್ಲು, ಸಿನಿಮಾ, ಹೀಗೆ ಹಲವಾರು ಕಾಯಕದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಒಂದಿಲ್ಲ ಅಂದ್ರೆ ಒಂದು ಕೆಲಸದಲ್ಲಿ ನಾನು ಊಟ ಮಾಡಿದ್ದೀನಿ. ಯಾವಾಗ್ಲೂ ಸೀರಿಯಲ್ ಇರಲ್ಲ, ಯಾವಾಗ್ಲೂ ಸಿನಿಮಾ ಇರಲ್ಲ. ಅಂತ ಟೈಮಲ್ಲಿ ನನಗೆ ಕೈ ಹಿಡಿದು ನಡೆಸಿದ್ದು ಅಂತಂದ್ರೆ ನನ್ನ ವೃತ್ತಿ, ಯೋಗಿಯನ್ ಫ್ಯಾಷನ್ ಡಿಸೈನ್ ಅಂತಾರಲ್ಲ, ಆ ಫ್ಯಾಷನ್ ಡಿಸೈನ್ ಟೈಲರಿಂಗ್ ವೃತ್ತಿಲಿ ನಾನು ಸಾಕಷ್ಟು ಊಟ ಮಾಡಿದ್ದೀನಿ. ಸಾಕಷ್ಟು ನನ್ನ ಸ್ಟೂಡೆಂಟ್ಗಳು ಕೂಡ ಇದ್ದಾರೆ, ಇವತ್ತಿಗೂ ನೆನ್ಸ್ಕೊತಾರೆ. ಯಾವುದೋ ಪೇಪರಲ್ಲಿ ನನ್ನ ಆರ್ಟಿಕಲ್ ನೋಡಿ ನನ್ನ ಸ್ಟೂಡೆಂಟ್ ಒಬ್ರು ಪ್ರಶ್ನವ್ರಿಗೆ ಫೋನ್ ಮಾಡಿ ಕೇಳಿದ್ರಂತೆ, ಇವ್ರ ನಂಬರ್ ಕೊಡಿ, ನಮ್ಮ ಮಿಸ್ ಅವರು ಅಂತ. ಅವರು ನನಗೂ ಫೋನ್ ಮಾಡಿದ್ರು, ಈ ತರ ಕೇಳ್ತಿದ್ದಾರೆ ಮೇಡಮ್, ಕೊಡ್ಬೋದಾ ಅಂತ. ಯಾರು ಎತ್ತ ಅಂದ್ರೆ ಹಿಂಗಿಂಗೆ ಸ್ಟೂಡೆಂಟ್ ಅಂತ, ಅಯ್ಯೋ ಧಾರಾಳವಾಗಿ ಕೊಡಿ ಅಂತ ಹೇಳಿ ಆಮೇಲೆ ನನ್ನ ನಂಬರ್ ತಗೊಂಡು ಮಾತಾಡಿದ ಸ್ಟೂಡೆಂಟ್ಗಳು ಕೂಡ ಇದ್ದಾರೆ. ಅವ್ರಿಗೆ ABCD 1, 2, 3 ಬರೆಯಕ್ ಬರ್ತಾ ಇರಲಿಲ್ಲ ಅಂತ ಸ್ಟೂಡೆಂಟ್ಗಳು ಕೂಡ ನಾನು ಟೈಲರಿಂಗ್ ಹೇಳ್ಕೊಟ್ಟಿದ್ದು ಉಂಟು. ಇವತ್ತು ಹೇಳ್ತೀನಿ, ನಾನು ಯಾರಾದ್ರೂ ತುಂಬಾ ಗಡುಬಡತನದಲ್ಲಿದ್ದು ನಮ್ಗೆ ಫೀಸ್ ಕೊಟ್ಟು ಕಲಿಯಕ್ಕೆ ಆಗಲ್ಲ ಅನ್ನೋರು ಇವತ್ತು ನಾನು ಬಂದ್ರೆ ನನ್ನ ಹತ್ರ ನಾನು ಖಂಡಿತ ನಾನು ಕ್ಲಾಸ್ ಮಾಡಿ ಅವರಿಗೆ ನನ್ನ ವೃತ್ತಿನ ಅವ್ರಿಗೆ ಧಾರೆ ಇರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಅದು ಒಂದು ನಾನು ಇಷ್ಟಪಟ್ಟು ಹೇಳ್ತೀನಿ, ನಾನು ಇಷ್ಟಪಟ್ಟು ಮಾಡಿದ್ದೀನಿ. ನಾನು ಯಾವತ್ತು ಏನ್ ಕೆಲಸ ಮಾಡಿದ್ರು ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದ್ದೀನಿ. ನಾನು ಇಷ್ಟಪಟ್ಟು ಮಾಡೋ ಕಲೆ ನನ್ನನ್ನ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿದೆ ಅಂತಾನೆ ಹೇಳ್ಬೋದು. ಆಮೇಲೆ ನಾನು ಮಾತಾಡ್ತೀನಿ ಅಂದ್ರೆ ಪುಟ್ಟರಾಜವ್ರನ್ನ ನೆನ್ಸ್ಕೋಬೇಕು. ನಾನು ಪುಟ್ಟರಾಜ್ ಗವಾಯಿಗಳು ನಮ್ಮ ಮನೆಗೆ ಬಂದಿದ್ರು, ನಿಮ್ಗೆ ಫೋಟೋ ಕೊಡ್ತೀನಿ. ತುಲಾಭಾರ ಮಾಡಿದ್ ನಮ್ಮ ಮನೇಲಿ 2 ಸಾರಿ ತುಲಾಭಾರ ಆಗಿದೆ. ಅವ್ರ ಆಶೀರ್ವಾದ ದೊಡ್ಡದು. ನಾನು ಏನೇ ಕಷ್ಟ ಕಾರ್ಪಣ್ಯದಲ್ಲಿ ಮಠಕ್ಕೆ ಹೋಗ್ಬಿಡ್ತಾ ಇದ್ದೆ. ಒಂದು 3 ದಿನ 5 ದಿನ ನನಗೆ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಲ್ಲಿ ಇದ್ದು ಅವ್ರ ಸೇವೆ ಮಾಡಿ ಬರ್ತಾ ಇದ್ದೆ. ಅವ್ರ ಸೇವೆ ಅಂತಂದ್ರೆ ಅವರು ಪಾತ್ರೆಗಳೆಲ್ಲ ತೊಳ್ಕೊಡೋದು, ಅವ್ರು ಕೂರೋ ಜಾಗ ಎಲ್ಲ ಕಡೆ ಕಸ ಗುಡಿಸೋದು, ಮನೆ ಒರೆಸೋದು, ತರಕಾರಿ ಅವ್ರ ಊಟಕ್ಕೆ ತರಕಾರಿ ಹೆಚ್ಚು ಕೊಡೋದು, ಈ ತರದ ಆ ಗುರುಗಳ ಸೇವೆ ಮಾಡಿ ಬಂದಿದ್ದೀನಿ. ನನ್ ಕಷ್ಟ ಆದಾಗ ನನಗೆ ಈ ತರ ಇದೆ, ನಮ್ಮ ಮನೇಲಿ ಈ ತರ ವಾತಾವರಣ ಹಿಂಗ್ ನಡೀತಿದೆ ಅಂತ ಹೇಳಿದ್ರೆ ಅವರು ನನ್ನ ತಲೆ ಮೇಲೆ ಹಸ್ತ ಇಟ್ಟು ನನಗೊಂದು ಆಶೀರ್ವಾದ ಮಾಡಿದ್ರು. ಅವರು ನಿನ್ನ ಗುರುವಿನ ಆಶೀರ್ವಾದ ಅಷ್ಟೇ ಅಲ್ಲ, ನನ್ನ ಗುರುವಿನ ಆಶೀರ್ವಾದ ನಿನಗಿದೆ ಅಂತ ಗುರುಗಳು ನನ್ನ ತಲೆ ಮೇಲೆ ಅವ್ರ ಹಸ್ತ ಇಟ್ಟಿದ್ದು ಇವತ್ತಿಗೂ ನಾನು ಮರೆಯಲ್ಲ. ಆ ಒಂದು ಗುರುಗಳ ಆಶೀರ್ವಾದ, ನಾನು ರಾಯರ ವರಪ್ರಸಾದ ಅಂತ ಹೇಳ್ತಾರೆ ನಮ್ಮಮ್ಮ. ರಾಘವೇಂದ್ರ ಸ್ವಾಮಿಗಳ ವರಪ್ರಸಾದದಿಂದ ನೀನು ಹುಟ್ಟಿದ್ದು ಅಂತ ನನ್ನ ತಾಯಿ ನನಗೆ ಹೇಳಿದ್ರು. ನಮ್ಮ ಅಕ್ಕ ಆದ್ಮೇಲೆ 10
10 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಅಂದಾಗ ಅಮ್ಮ ರಾಯರು ಪೂಜೆ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ನಡ್ಕೋತಿದ್ರು, ಪೂಜೆ ಮಾಡ್ತಿದ್ರು ಬೃಂದಾವನ ಇಟ್ಟು. ರಾಯರು ಅಮ್ಮನ ಸ್ವಪ್ನದಲ್ಲಿ ಬಂದು ಒಂದು ಉತ್ತತ್ತಿ, ನಮ್ಮ ಕಡೆ ಉತ್ತತ್ತಿ ಅಂತೀವಿ, ಇಲ್ಲಿ ಒಣ ಖರ್ಜೂರ ಅಂತಾರೆ, ಅದನ್ನ ಕೈಯಲ್ಲಿ ಇಟ್ಬಿಟ್ಟು ಹೀಗೆ ಮುಚ್ಚಿದ್ರಂತೆ. ಅದಾದ ನಂತರ ನಾನು ಹುಟ್ಟಿದ್ದು ಅಂತ ನಮ್ಮ ತಾಯಿ ಹೇಳ್ತಾರೆ, ನೀನು ರಾಯರ ವರಪ್ರಸಾದ ಅಂತ. ನಾನು ಚಿಕ್ಕಂದಿಂದ ಗುರುವಾರ ತುಂಬಾ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ವಾರಗಳು ಉಪವಾಸಗಳು ಮಾಡೋದು ಬಿಟ್ಟೆ. ಹೀಗೆ ನನಗೆ ಗುರುಗಳ ಆಶೀರ್ವಾದ, ಬಾಬಾ ಕೂಡ ಅಷ್ಟೇ, ಸಾಯಿಬಾಬಾನು ತುಂಬಾ ಇದು ಮಾಡ್ತೀನಿ ನಾನು. ಒಂದು ಗುರು ಕರುಣೆ ಅಂತಾನೆ ಹೇಳ್ಬೋದು. ಸರ್ವ ಗುರು ಪರಂಪರೆಗೆ ಶರಣಾರ್ಥಿ. ಎಲ್ಲ ನನಗೆ ಕೆಲಸ ಕೊಟ್ಟವ್ರಿಗೂ, ನನ್ನನ್ನು ನೋಡಿದವ್ರಿಗೂ, ಇವತ್ತು ನನ್ನ ಇಂಟರ್ವ್ಯೂ ಮಾಡಿ ನನ್ನನ್ನು ನಿಮ್ಗೆಲ್ಲ ಪರಿಚಯ ಮಾಡಿಸಿದವ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಾಂತರಾಳದಿಂದ ಅನಂತ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ.